ಎಲ್ಲ ಧ್ಯಾನ ಬಂಧುಗಳಿಗೂ ಶರಣಾರ್ಥಿ. ಎಲ್ಲ ಆತ್ಮ ಬಂಧುಗಳಿಗೆ ಮಧ್ಯಾಹ್ನದ ಶುಭ ವಂದನೆಗಳನ್ನು ಹೇಳ್ತಾ, ಈಗಾಗಲೇ ನಾನು ಈ ಬಸವಣ್ಣನವರ ಜೀವನ ಸಾಧನೆ ಚರಿತ್ರೆ ವಿಚಾರಗಳ ಬಗ್ಗೆ ಒಂದು ಅಧ್ಯಾಯ ಮುಗಿಸಿದೀನಿ. ಇದು 2ನೇ ಅಧ್ಯಾಯ ಮೇಡಮ್. ಆದ್ರೆ 1ನೇ ಅಧ್ಯಾಯ ಅಂತ ಪ್ಲೇಯರ್ ಅಲ್ಲಿ ಇದೆ. ಅದು ಭಾಗ 1 ಅಂತಾನೆ ಇದೆ. ಮುಗ್ದಿದೆ ಮೇಡಮ್. ಇದರಲ್ಲಿ ಪರಿಸ್ಥಿತಿಗಳನ್ನ ನಾನು ಸ್ವಾಧ್ಯಾಯ ಮಾಡಿದ್ದೆ. ಸರಿ, ಕರೆಕ್ಷನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಗುರುಮಾತಾ ಸೃಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ, ನನ್ನ ಎತ್ತ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ಗುರುಮಾತಾ ಪ್ರಕೃತಿ ಮಾತಾ ಹಾಗೂ ಭೂಮಾತಾರವರಿಗೂ ನಮಸ್ಕರಿಸುತ್ತಾ, ಕುಲದೈವ ಹಾಗೂ ನನ್ನ ಆರಾಧ್ಯ ದೈವರುಗಳಿಗೂ ನಮಸ್ಕರಿಸುತ್ತಾ, ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕರಿಸುತ್ತಾ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಹಾಗೂ ಮಾತೆಯರಿಗೂ ನಮಸ್ಕರಿಸುತ್ತಾ, ಈ ಸ್ವಾಧ್ಯಾಯ ಮಾಡಲಿಕ್ಕೆ ಕಾರಣವಾಗಿರುವಂತ ನನ್ನ ಸ್ನೇಹಿತೆ ಸುಧಾರವರಿಗೂ ವಂದನೆಗಳನ್ನು ಹೇಳುತ್ತಾ, ಹಾಗೂ ನನಗೆ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಈ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತಳಾಗಿ ನಾನು ಈ ಸ್ವಾಧ್ಯಾಯವನ್ನು ಆರಂಭಿಸ್ತೇನೆ ಮಾಸ್ಟರ್ಸ್. ಹಾಗೂ ಮತ್ತೆ ಇದು ಇನ್ನೊಂದು ಏನಂದ್ರೆ, ಈಗಾಗಲೇ ನಾನು ಬಸವಣ್ಣನವರ ಜೀವನ ಚರಿತ್ರೆ ವಿಚಾರ, ಬಸವಣ್ಣನವರು ಬರೋಕ್ಕಿಂತ ಮುಂಚೆ ಪರಿಸ್ಥಿತಿಗಳ ಬಗ್ಗೆ ನಾನು ಹೇಳಿದ್ದೆ. ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು, ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು, ಬಸವ ಪೂರ್ವದ ಪರಿಸ್ಥಿತಿಗಳು ಯಾವ ತರ ಇದ್ವು ಅನ್ನೋದನ್ನ ಹೇಳಿದೀನಿ. ಅದರಲ್ಲಿ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಒಂದು 3/4 ಭಾಗ ಹೇಳ್ಬಿಟ್ಟು ಇನ್ 1/4 ಭಾಗ ಬಿಟ್ಟಿದ್ದೆ. ಇನ್ನೊಂದೆರಡು ಇದಾವೆ. ಅದನ್ನ ನಾನು ಇವತ್ತು ಸ್ವಾಧ್ಯಾಯಕ್ಕೆ ತಗೊಂಡಿದ್ದೀನಿ ಮಾಸ್ಟರ್ಸ್. ಆ ಸ್ವಾಧ್ಯಾಯಕ್ಕಿಂತ ಮುಂಚೆ ನಾನು ಬಸವಣ್ಣನವರದು ಒಂದು ವಚನವನ್ನು ಹೇಳಕ್ ಇಷ್ಟಪಡ್ತೀನಿ. ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಕ್ರೋಧವೇಕೋ ಶರಣ ವೇದ್ಯ ನೆನಿಸುವಂಗೆ, ಲೋಭವೇಕೋ ಭಕ್ತಿಯ ಲಾಭ ಬಯಸುವಂಗೆ, ಮೋಹವೇಕೋ ಪ್ರಸಾದ ವೇದ್ಯವೆನಿಸುವಂಗೆ, ಆದಿತ್ಯ ಬೆಡೋರ್ತಿ ನಿಜವ ಹೃದಯ ಶುದ್ಧವೆಲ್ಲಿಯ ದೋಹದುಳಿದ ರಾಗದಲ್ಲಿಪ್ಪ ಕೂಡಲ ಸಂಗಮ ದೇವ. ಇದೊಂದು ವಚನದೊಂದಿಗೆ ನಾನು ನೆಕ್ಸ್ಟ್ ಪರಿಸ್ಥಿತಿಗಳನ್ನ ಸ್ವಾಧ್ಯಾಯ ಮಾಡ್ತೀನಿ ಮಾಸ್ಟರ್ಸ್. ಇದು ಬಸವ ಪೂರ್ವ ಪರಿಸ್ಥಿತಿಗಿಂತ ಮುಂಚೆ ನಾನು ಇದು ಧಾರ್ಮಿಕ ಪರಿಸ್ಥಿತಿ ಪೂರ್ಣ ಮಾಡಿದ್ದೆ. ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬಿಟ್ಟಿರ್ತೀನಿ. ಆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯಾರು ಇದು ಕ್ಲಾಸ್ ಅಟೆಂಡ್ ಮಾಡಿರ್ತೀರೋ ಅದನ್ನೆಲ್ಲ ಗೊತ್ತಿರುತ್ತೆ. ಅದ್ರ ಮುಂದಿನ ಭಾಗನ ನಾನು ಇವತ್ತು ಸ್ವಾಧ್ಯಾಯ ಮಾಡಕ್ಕೆ ಇಷ್ಟಪಡ್ತೀನಿ. ಅಂದಿನ ಸಮಾಜ ವ್ಯವಸ್ಥೆಯಲ್ಲಿ ಮಹಿಳೆಯರ ಸ್ಥಿತಿಗತಿಯು ಸ್ತ್ರೀಯರಿಗೆ ಯಾವ ತರ ಇತ್ತು ಅಂತ ಒಂದು ವಿಚಾರ. ಈ ವಿಚಾರದಲ್ಲಿ ಸ್ತ್ರೀಯರಿಗೆ ಬಾಲ್ಯ ವಿವಾಹ, ತೊಟ್ಟಿಲ ಬಾಸಿಂಗ ಜಾರಿಯಲ್ಲಿತ್ತು. ಮದುವೆಯಾದ ಬಾಲಕ ರೋಗ ರುಜಿನ ಬಂದು ವಿಷಜಂತು ಕಚ್ಚಿ ಅಕಾಲಿಕ ಮರಣ ಹೊಂದಿದರೆ ಚಿಕ್ಕ ವಯಸ್ಸಿನ ಬಾಲಕಿಯೂ ಸಹ ಬಾಲ ವಿಧವೆಯಾಗಿ ಜೀವನ ಪರ್ಯಂತ ತಲೆ ಬೋಳಿಸಿಕೊಂಡು ಕೆಂಪು ಸೀರೆ ಉಟ್ಟು ಮನೆಯ ಒಳಕೋಣೆಗಳಲ್ಲಿಯೇ ಅಮಂಗಲೆಯಾಗಿ ದುಡಿಯುತ್ತಲೇ ಕಣ್ಣೀರು ಹಾಕುತ್ತಾ ಕೂಳು ತಿನ್ನುತ್ತಾ ನರಕ ಸದೃಶ್ಯ ಜೀವನ ಕಳೆಯಬೇಕಿತ್ತು. ನೋಡಿ ಮಾಸ್ಟರ್ಸ್, ಹೆಂಗಿತ್ತು ಅಂದ್ರೆ ನಮ್ಮ ಸ್ತ್ರೀ ಪರಿಸ್ಥಿತಿ ಕೂಡ ಹೆಂಗಿತ್ತು. ಈ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಎಲ್ಲವೂ ಬರುತ್ತಾ ಹೋಗುತ್ತೆ. ಅದರಲ್ಲಿ ಸ್ತ್ರೀಯರ ಪರಿಸ್ಥಿತಿ ಯಾವ ತರ ಇತ್ತು, ಸ್ತ್ರೀಯರನ್ನ ಯಾವ ತರ ನೋಡ್ತಿತ್ತು ಸಮಾಜ ಅನ್ನೋದ್ರ ಬಗ್ಗೆ ಬಸವಣ್ಣನವರು ಪೂರ್ವ ಪರಿಸ್ಥಿತಿಯಲ್ಲಿ ಹೇಳಿದೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಮಂಗಲೆಯಾಗಿ ದುಡಿಯುತ್ತಲೇ ಇರಬೇಕಾಗಿತ್ತು. ಆಗ ನರಕ ಸದೃಶ ಜೀವನ ಕಳೆಯಬೇಕಿತ್ತು. ಗಂಡ ಸತ್ತ ಹೆಂಡತಿಯನ್ನು ವಿಧವೆ ಎಂದು ಕರೆಯಲಾಗುತ್ತಿತ್ತು. ವಿಧವೆಯರಿಗೆ ಪುನರ್ವಿವಾಹ ನಿಷಿದ್ಧವಾಗಿತ್ತು. ಅದೇ ಹೆಂಡತಿ ಸತ್ತ ಗಂಡನು ವಿದುರನಾದರೆ ಪುನರ್ವಿವಾಹ ಮಾಡಿಕೊಳ್ಳಲು ಅವಕಾಶವಿತ್ತು. ಇನ್ನು ಕೆಲವು ಮೇಲ್ಜಾತಿಗಳಲ್ಲಿ ಗಂಡ ಸತ್ತರೆ ಹೆಂಡತಿಯು ಆತನ ಶವದೊಂದಿಗೆ ಚಿತೆಯ ಮೇಲೆ ಕುಳಿತು ಅಗ್ನಿಯಲ್ಲಿ ಬೆಂದು ಹೋಗುತ್ತಿದ್ದಳು. ಸತಿ ಸಹಗಮನ ಪದ್ಧತಿಯೂ ಕೂಡ ಜಾರಿಯಲ್ಲಿತ್ತು. ಮೇಲ್ಜಾತಿಯ 3 ವರ್ಣದವರಲ್ಲಿ ಬಹುಪತ್ನಿತ್ವ ಜಾರಿಯಲ್ಲಿತ್ತು. ಮೊದಲ ಪತ್ನಿ ತನ್ನ ಜಾತಿಯುಳ್ಳವಳಾಗಿದ್ದರೆ ಉಳಿದ ಪತ್ನಿಯರು ಕೆಳವರ್ಣೀಯದವರಿದ್ದರೂ ನಡೆಯುತ್ತಿತ್ತು. ಅದನ್ನು ಅನುಲೋಮ ವಿವಾಹ ಪದ್ಧತಿ ಎನ್ನುತ್ತಿದ್ದರು. ಕೆಳವರ್ಣದವರು ಮೇಲುವರ್ಣದ ಕನ್ಯೆಯರನ್ನು ಮದುವೆಯಾಗುವಂತಿರಲಿಲ್ಲ. ಒಂದು ವೇಳೆ
ಅದನ್ನು ಪ್ರತಿಲೋಮ ಅಥವಾ ವಿಲೋಮ ವಿವಾಹವೆಂದು ಕರೆದು ಅವರನ್ನು ಸಮಾಜದಿಂದ ಬಹಿಷ್ಕಾರ ಹಾಕಿಯೋ ಅಥವಾ ಕೊಲ್ಲಿಸಿ ಬಿಡುತ್ತಿದ್ದರು. ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ಮರ್ಯಾದಾ ಹತ್ಯೆ ಎಂಬ ಕ್ರೌರ್ಯ ಅಲ್ಲಲ್ಲಿ ನಡೆಯುತ್ತಿರುವುದನ್ನು ನಾವು ಕೇಳುತ್ತೇವೆ. ಇದು ಬಸವ ಪೂರ್ವ ಪರಿಸ್ಥಿತಿಯಲ್ಲಿ ಮಹಿಳೆಯರಿಗಾಗಿ ಏನೇನು ನಡೀತಿತ್ತು, ಮಹಿಳೆ ಎಷ್ಟು ಅಬಲೆಯಾಗಿದ್ಲು ಅನ್ನೋದನ್ನ ಇದರಲ್ಲಿ ವಿಚಾರ ಅಧ್ಯಯನ ಮಾಡಿಸಿದ್ದಾರೆ ಮಾಸ್ಟರ್ಸ್. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎಂಬುದು ಕಟ್ಟುನಿಟ್ಟಾಗಿ ಜಾರಿಯಲ್ಲಿತ್ತು. ದಲಿತರಂತೆ ಎಲ್ಲಾ ವರ್ಣದ ಮಹಿಳೆಯರಿಗೆ ಧಾರ್ಮಿಕ ಸಂಸ್ಕಾರ, ವಿದ್ಯೆ, ಆಸ್ತಿಯ ಹಕ್ಕು, ದೇವರ ಪೂಜೆ, ದೇವಾಲಯ ಪ್ರವೇಶದ ಸ್ವಾತಂತ್ರ್ಯವಿರಲಿಲ್ಲ. ನೋಡಿ ಮಾಸ್ಟರ್ಸ್, ಕೊಟ್ಟ ಹೆಣ್ಣು ಕುಲಕ್ಕೆ ಅನ್ನೋದು ಒಂದು ಗಾದೆ ಇದೆ. ಅದನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸ್ಬೇಕಾಗಿತ್ತು. ಹೆಣ್ಮಕ್ಳನ್ನ ನಾವು ಮದುವೆ ಮಾಡಿಕೊಟ್ಬಿಟ್ರೆ ಮತ್ತೆ ನಮಗೆ ಆ ಹೆಣ್ಮಗು ಮೇಲೆ ಯಾವುದೇ ಹಕ್ಕಿಲ್ಲ ಅನ್ನೋ ತರ ನಾವು ತಂದೆ ತಾಯಿಗಳು ನಡಿಬೇಕಾಗಿತ್ತು. ಅದನ್ನ ಕಟ್ಟುನಿಟ್ಟಾಗಿ ಅವಾಗ ಪಾಲಿಸ್ತಿದ್ರು. ಅದ್ರ ಜೊತೆಗೆ ಧಾರ್ಮಿಕ ಸಂಸ್ಕಾರ, ವಿದ್ಯೆ, ಆಸ್ತಿ, ಹಕ್ಕು, ದೇವರ ಪೂಜೆ, ದೇವಾಲಯದಲ್ಲಿ ಪ್ರವೇಶ ಯಾವುದು ಕೂಡ ಇರ್ಲಿಲ್ಲ ಹೆಣ್ಮಕ್ಳಿಗೆ. ಇದು ವಿಧವೆ ಆಗ್ಬಿಟ್ರೆ ಮುಗ್ದೋಯ್ತು. ಗೋದಾನ, ವಸ್ತ್ರದಾನ, ಹಿರಣ್ಯದಾನ, ಭೂದಾನದಂತೆ ಮದುವೆ ಕಾಲಕ್ಕೆ ವಧುವನ್ನು ಕನ್ಯಾದಾನವೆಂದು ಧಾರೆ ಎರೆದು ಕೊಡುವ ಪದ್ಧತಿ ಜಾರಿಯಲ್ಲಿತ್ತು. ಇಂದಿಗೂ ಇದೆ. ಸ್ತ್ರೀಯರು ಕೂಡ ಪುರುಷನ ಭೋಗ ವಸ್ತುವಾಗಿ, ಮಕ್ಕಳನ್ನು ಹೆರುವ ಯಂತ್ರವಾಗಿ, ಪತಿಯ ದಾಸಿಯಾಗಿ ಪರಿಗಣಿಸಲ್ಪಟ್ಟಿದ್ದರು. ನೋಡಿ ಮಾಸ್ಟರ್, ಸ್ತ್ರೀನ ಯಾವ ತರ ಉಪಯೋಗ ಅಂದ್ರೆ ಅವ್ರ ಸಂಸಾರ ಬೆಳಗಕ್ಕೋಸ್ಕರ ಲಕ್ಷ್ಮಿ ಅಂತ ಕರೆದ್ರೂ ಕೂಡ ಪುರುಷನಿಗೆ ಭೋಗ ವಸ್ತುವಾಗಿ, ಮಕ್ಕಳನ್ನು ಹೆರುವ ಯಂತ್ರವಾಗಿ ಅಷ್ಟನ್ನೇ ನೋಡ್ತಾ ಇದ್ರು. ದಲಿತ ಪಂಚಮ ವರ್ಣದ ಸುಂದರ ಕನ್ಯೆಯರನ್ನು ಮುತ್ತು ಕಟ್ಟಿಸಿ ದೇವದಾಸಿಯಾಗಿ ಮಾಡಿ ಅವಳನ್ನು ಬಸವಿ ಎಂದೋ ಪಾತ್ರದವಳೆಂದೋ ನರ್ತಕಿಯಾಗಿಸಿಯೋ ದೇವಾಲಯಗಳಲ್ಲಿ ರಂಗಭೋಗ, ಅಂಗಭೋಗ ನಡೆಸುತ್ತಿದ್ದರು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಆ ವಿದ್ಯೆ ಅವರನ್ನು ನಿರಂತರವಾಗಿ ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡಿ ಅವರ ಬಡತನ, ಅಸಹಾಯಕತೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು. ಮಾಸ್ಟರ್ಸ್, ದಲಿತ ಪಂಚಮ ವರ್ಣದಲ್ಲಿ ಏನಿತ್ತು ಅಂದ್ರೆ ಅದರಲ್ಲಿ ತುಂಬಾ ಸುಂದರವಾಗಿ ಯಾರು ಕನ್ಯೆಯರು ಹುಟ್ಟಿರ್ತಾರೋ ಅಂತ ಕನ್ಯೆಯರನ್ನ ಅವರಿಗೆ ಮದುವೆಗಿಂತ ಮುಂಚೆ, ಮದುವೆನೇ ಅನ್ನೋದಿಲ್ದಂಗೆ ಮುತ್ತು ಕಟ್ಟಿಸ್ಬಿಟ್ಟು ಆ ಮುತ್ತು ಕಟ್ಟಿಸಿ ಅದಕ್ಕೆ ದೇವದಾಸಿ ಅಂತ ಮಾಡಿ, ದೇವದಾಸಿ ಅಥವಾ ಬಸವಿ ಅಥವಾ ಇದು ನರ್ತಕಿ ಅಂತ ಹೆಸರಿಟ್ಬಿಟ್ಟು ಇವರನ್ನೆಲ್ಲ ದೇವಾಲಯಗಳಲ್ಲಿ ಒಂದು ಭೋಗದ ವಸ್ತು, ಅವ್ರದ್ದು ರಂಗಭೋಗ, ಅಂಗಭೋಗನೇ ನಡೆಸ್ತಾ ಇದ್ರು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರಿಗೆ ವಿದ್ಯೆಯನ್ನ ಕೊಡ್ತಿರ್ಲಿಲ್ಲ. ಅವಿದ್ಯಾವಂತರನ್ನಾಗಿ ಮಾಡಿ ನಿರಂತರ ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡಿ ಮತ್ತೆ ಅವ್ರ ಬಡತನನ ಅಸಹಾಯಕತೆಯಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ರು. ಅದಕ್ಕಾಗಿ ಇದು ನಡೀತಾ ಇತ್ತು. 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯಾಶ್ರಮದ ವಿದ್ಯೆಯು ಮೇಲಿನ 3 ವರ್ಣದವರಿಗೆ ಮಾತ್ರ ಮೀಸಲಾಗಿದ್ದು, ಶೂದ್ರರು, ಸ್ತ್ರೀಯರು ವಿದ್ಯೆಯಿಂದ ವಂಚಿತರಾಗಿದ್ದರು. ಇವರು ಬಾಳಿನುದ್ದಕ್ಕೂ ದುಡಿಯುತ್ತಾ ಸೇವೆ ಮಾಡುತ್ತಲೇ ಸಾಯಬೇಕು. ಇನ್ನು ಸಂಸಾರಿ, ಕನಿಷ್ಠ ಸನ್ಯಾಸಿ, ಶ್ರೇಷ್ಠ ಎಂಬ ವಿಕೃತ ಪದ್ಧತಿಯು ಜಾರಿಯಲ್ಲಿತ್ತು. ಇವ್ರಿಗೆ ಯಾರಿಗೂ ಮದುವೆ ಅನ್ನೋದೇ ಇರ್ತಿರ್ಲಿಲ್ಲ ಮಾಸ್ಟರ್ಸ್. ಮದುವೆ ಮಾಡ್ಕೊಂಡ್ಬಿಟ್ರೆ ಇವರು ಸಂಸಾರಿ ಆಗ್ತಾರೆ ಅಂತೇಳಿ ಇವ್ರು ಏನ್ ಇದನ್ ಮಾಡ್ತಾರೋ ಇದ್ರಲ್ಲೇ ಇವರಿಗೆ ಸನ್ಯಾಸತ್ವನು ಕೊಡ್ತಿದ್ರು. ವಿಕೃತ, ಇದೊಂಥರ ಸನ್ಯಾಸ ಶ್ರೇಷ್ಠ ವಿಕೃತ ಪದ್ಧತಿನ ಇದು ಜಾರಿಯಲ್ಲಿ ಮಾಡಿದ್ರು. ಈ ಪದ್ಧತಿನೇ ಎಲ್ಲಾ ಸ್ತ್ರೀಯರು ಅವರು ಅನುಸರಿಸಬೇಕಾಗಿತ್ತು. ಜ್ಯೋತಿರ್ವಿಜ್ಞಾನ ಶಾಸ್ತ್ರವನ್ನು ಫಲಜ್ಯೋತಿಷ್ಯಕ್ಕೆ ದುರ್ಬಳಕೆ ಮಾಡಿಕೊಂಡು ಕಾಲವನ್ನು ವಿಭಜಿಸಿ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನಾಗಿಸಿ ಶುಭ ಅಶುಭ ಮುಹೂರ್ತಗಳನ್ನು ಕಲ್ಪಿಸಿಕೊಂಡು ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ಮುಗ್ಧ ಜನರಲ್ಲಿ ಬಿತ್ತಿ ನಿರಂತರ ಶೋಷಣೆ ಮಾಡುತ್ತಿದ್ರು. ನೋಡಿ ಮಾಸ್ಟರ್ಸ್, ಹೆಂಗೆ ಅಂದ್ರೆ ಜ್ಯೋತಿರ್ವಿಜ್ಞಾನ ಏನಾಗ್ತಿತ್ತು, ಅದು ಜ್ಯೋತಿಷನ್ನು ಒಂದು ವಿಜ್ಞಾನವನ್ನಾಗಿ ತಗೊಂಡು ಪ್ರಪಂಚಕ್ಕೆ ಅದ್ರದ್ದು ಮಾಹಿತಿ ಕೊಟ್ಬಿಟ್ಟು ಅದ್ರದ್ದು ಜ್ಞಾನನ ಕೊಡೋಕ್ಕಿಂತ ಅದನ್ನು ಕೂಡ ದುರ್ಬಳಕೆಯಾಗಿ ಯಾವ ತರ ಮಾಡ್ತಾ ಇದ್ರು ಅಂತ ಅಂದ್ರೆ ಅದನ್ನ ಅದ್ರಲ್ಲಿ ಎಲ್ಲ ಕಾಲಗಳನ್ನು ನೋಡ್ತಿದ್ರು. ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ಒಳ್ಳೆ ಕಾಲ, ಆ ಕಾಲ ಈ ಕಾಲ ಅಂತ ಅದು ಕೂಡ ಎಲ್ಲಾ ಪದ್ಧತಿನೂ ದುರ್ಬಳಕೆಯಲ್ಲೇ ನಡೆಸ್ತಾ ಇದ್ರು. ಅದ್ರದ್ದು ಜನರಲ್ಲಿ ಅದನ್ನ ಈ ಮುಗ್ಧ ಜನರಲ್ಲಿ ಇವನ್ನೆಲ್ಲಾ ಬಿತ್ತಿ ಆ ಜನ ಯಾವ ತರ ಜೀವಿಸ್ಬೇಕು ಅನ್ನೋದು ಗೊತ್ತಿಲ್ದಂಗೆ ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ಕೊಂಡು ಅವ್ರು ಹೇಳಿದ್ದನ್ ಪದ್ಧತಿಯನ್ನೇ ಜಾರಿಯಲ್ಲಿ ಇಟ್ಕೊಂಡು ಬದುಕ್ಬೇಕಾಗಿತ್ತು ಒಂದು ಪರಿಸ್ಥಿತಿಯಲ್ಲಿ. ಅದ ನಂತರ ವಿದ್ಯಾಹೀನ ಮಾನವಾಹ ಪಶು ಸಮಾನಃ ಅಂದ್ರೆ ವಿದ್ಯೆ ಯಾರಿಗಿರಲ್ಲೋ, ಯಾವ ಮನುಷ್ಯನಿಗೆ ವಿದ್ಯೆ ಇರಲ್ವೋ
ಅವನು ಒಬ್ಬ ಪಶು ಸಮಾನ ಅಂತ ಗೊತ್ತು. ಅದನ್ನೇ ಉಪದೇಶ ಮಾಡ್ತಾ ಶೂದ್ರ ಅಂತರ್ಜರನ್ನು ಎಲ್ಲಾ ವರ್ಣಗಳ ಸ್ತ್ರೀಯರನ್ನು ವಿದ್ಯೆ ನೀಡದೆ ಅವರನ್ನು ಪಶು ಸಮಾನವಾಗಿಯೇ ಉಳಿಯುವಂತೆ ಮಾಡಿದ್ದರು. ಅಕಸ್ಮಾತ್ ಶೂದ್ರರು ದಲಿತರು ಮಂತ್ರ ಪಠಣ ಕೇಳಿದರೆ ಕಿವಿಯಲ್ಲಿ ಕಾದ ಸೀಸದ ರಸ ಒಯ್ಯುವ, ನೋಡಿದರೆ ಕಾದ ಸಲಾಕೆಯಿಂದ ಕಣ್ಣು ಕೀಳುವ, ಪಠಣೆ ಮಾಡಿದರೆ ನಾಲಿಗೆ ಕತ್ತರಿಸಿ ಹಾಕುವ, ಯಜ್ಞಯಾಗ ಮಾಡಿದರೆ ತಲೆ ಕತ್ತರಿಸುವ ಶಿಕ್ಷೆಗೆ ಪಾತ್ರರಾಗುತ್ತಿದ್ದರು. ಹೀಗಾಗಿ ಭಯದಿಂದ ವಿದ್ಯೆಯ ಸಹವಾಸವೇ ಬೇಡವೆಂದು ದೂರ ಉಳಿದಿದ್ದರು. ನೋಡಿ ಮಾಸ್ಟರ್ಸ್, ವಿದ್ಯೆ ಕೂಡ ನಮಗ್ ಬೇಡಪ್ಪ ಅಂತ ನಾವೇ ನಿರ್ಣಯ ಮಾಡಂತ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು. ಅದು 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಬರಕ್ಕಿಂತ ಮುಂಚೆ ಈ ತರ ಕ್ರೂರ ಪದ್ಧತಿಗಳು ಜಾರಿಯಲ್ಲಿದ್ವು. ಯಾರು ವಿದ್ಯೆಯನ್ನ ತಗೊಂಡ್ಬಿಟ್ಟು ಒಂದು ಮಂತ್ರ ಪಠಣೆ ಮಾಡೋದಾಗ್ಲಿ, ಮಂತ್ರ ಕೇಳಿಸ್ಕೊಳೋದಾಗ್ಲಿ, ನೋಡೋದಾಗ್ಲಿ ಅದನ್ನ ಮಾಡಿದ್ರೆ ಅದಕ್ಕೊಂದೊಂದು ಹೆಂಗೆ ಅಂದ್ರೆ ಸಾಮಾಜಿಕವಾಗಿನೇ ಶಿಕ್ಷೆಗಳು ಸಿಗ್ತಾ ಇದ್ವು. ಈ ಶಿಕ್ಷೆಗೆ ಎದುರ್ಕೊಂಡು ನನಗೆ ವಿದ್ಯೆನೇ ಬೇಡ, ವಿದ್ಯೆ ಸವಾಸನೆ ಬೇಡ ಅಂತ ಎಲ್ರು ಅವಿದ್ಯಾವಂತರಾಗಿ ಎಷ್ಟೋ ದಿನ ಬದುಕಿದ್ದಾರೆ. ಇದಾದ್ಮೇಲೆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲಾ ನಡೀತಿತ್ತು. ಸಮಾಜ ಇದು ಒಂಥರ ಘೋರ ಶೋಷಣೆಯಲ್ಲಿ ಒಳಗಾಗಿತ್ತು. ಅದಾದ್ಮೇಲೆ ಮತ್ತೆ ರಾಜಕೀಯ ಪರಿಸ್ಥಿತಿ ಯಾವ ತರ ಇತ್ತು ಆವಾಗ ಅಂತ ನೋಡೋಣ ಮಾಸ್ಟರ್ಸ್. ಇಲ್ಲಿಗೆ ಸಾಮಾಜಿಕ ಪದ್ಧತಿನ ಮುಗಿಸ್ತಾ ಇದ್ದೀನಿ. ಅದಾದ್ಮೇಲೆ ರಾಜಕೀಯ ಪರಿಸ್ಥಿತಿ, ಯಾಕಂದ್ರೆ ರಾಜಕೀಯ ಪರಿಸ್ಥಿತಿ ಕೂಡ ನಮಗೆ ಬೇಕು. ಈಗ ರಾಜಕೀಯವಾಗಿ ಏನು ನಡೀತಾ ಇದೆ, ಯಾವ ತರ ನಡೀತಾ ಇದೆ ಅನ್ನೋದು ಎಲ್ರು ತಿಳ್ಕೊಂತ ಇರ್ತೀವಿ. ಆವಾಗೂ ಕೂಡ ರಾಜಕೀಯ ಯಾವ ತರ ಇತ್ತು, ರಾಜಕೀಯ ಯಾವ ತರ ಮಾಡ್ತಿದ್ರು, ಅದರಿಂದ ನಮ್ಗೆ ಏನ್ ಉಪಯೋಗ ಆಗೋದಿಲ್ವೋ ಅದೆಲ್ಲ ಬೇಕಾಗಿತ್ತು. ಇದು ಬಸವ ಪೂರ್ವದ ಮುಂಚೆ ರಾಜಕೀಯ ಪರಿಸ್ಥಿತಿ ಯಾವ ತರ ಇತ್ತು ಅಂತ ಹೇಳ್ತೀನಿ ಮಾಸ್ಟರ್ಸ್. ಬಸವಣ್ಣನವರ ಜನನದ ಪೂರ್ವದ ಭಾರತದಲ್ಲಿ ರಾಜ ಮಹಾರಾಜ ಚಕ್ರವರ್ತಿಗಳ ಆಳ್ವಿಕೆ ಇತ್ತು. ಆಯಾ ರಾಜರ ಸಾಮ್ರಾಜ್ಯದಲ್ಲಿ ಮಾಂಡಲಿಕರು, ಪಾಳೆಯಗಾರರು, ಜಮೀನುದಾರರು ರಾಜ್ಯಭಾರ ಮಾಡುತ್ತಿದ್ದರು. ಅಲ್ಲಲ್ಲಿ ಮುತ್ಸದ್ದಿ ಜನಹಿತದ ರಾಜರಿದ್ದರೆ ಬಹುತೇಕರು ತಮ್ಮ ನಿರಂಕುಶ ಆಡಳಿತದ ರಾಜ್ಯ ವಿಸ್ತಾರದ ದಾಹ ಪ್ರಜೆಗಳ ಮೇಲೆ ದೌರ್ಜನ್ಯ ತೋರುತ್ತಿದ್ದರು. ಅಧಿಕಾರಿಗಳ ಅಟ್ಟಹಾಸವಂತೂ ಎದ್ದು ಕಾಣುತ್ತಿತ್ತು. ಇದರಿಂದಾಗಿ ಎಲ್ಲೆಡೆಯಲ್ಲಿ ಮೇಲಿಂದ ಮೇಲೆ ನಡೆಯುವ ಯುದ್ಧಗಳು, ಅಜಾಗರೂಕತೆ, ಅಸ್ಥಿರತೆಯಿಂದಾಗಿ ಸಾಮಾನ್ಯ ಪ್ರಜೆಗಳ ಬದುಕು ಜರ್ಜರಿತಗೊಂಡಿತ್ತು. ಮಾಸ್ಟರ್ಸ್, ಒಂದು ಯುದ್ಧ ಆದ್ರೆ ಸಮಾಜದ ಮೇಲೆ, ಪ್ರಪಂಚದ ಮೇಲೆ, ಪ್ರಾಪಂಚಿಕವಾಗಿ ಎಷ್ಟು ಕಷ್ಟಗಳು ಬರ್ತವೆ ಅಂತ ನಾವೀಗ ನೋಡ್ತಾ ಇದೀವಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಾದ್ರೂ ಟೆಕ್ನಾಲಜಿ ಮುಂದಿದೆ. ಅವತ್ತು ಆ ಟೆಕ್ನಾಲಜಿ ಇಲ್ದಂಗೆ ಆ ಯುದ್ಧಗಳು ನಡೆದ್ರೆ ಎಷ್ಟು ಕಷ್ಟಗಳನ್ನ ಸಾಮಾಜಿಕ ಪರಿಸ್ಥಿತಿ, ರಾಜಕೀಯವಾಗಿಯೇ ನಾವು ಎದುರಿಸ್ಬೇಕಾಗಿತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಇದು ದೌರ್ಜನ್ಯದ ರೂಪದಲ್ಲೇ ಎಲ್ಲ ನಡೀತಿರುತ್ತೆ ಮಾಸ್ಟರ್ಸ್. ಕರ್ನಾಟಕವನ್ನೊಳಗೊಂಡು ಬಹುತೇಕ ದಕ್ಷಿಣ ಭಾರತವನ್ನು ಆಳಿದವರು ಬಾದಾಮಿಯ ಚಾಲುಕ್ಯರು. ಇವರು ಕ್ರಿಸ್ತಶಕ 480ರಿಂದ 753ರವರೆಗೆ ಆಡಳಿತ ನಡೆಸಿದ್ದರು. ಇವರನ್ನು ಸೋಲಿಸಿ ರಾಷ್ಟ್ರಕೂಟರು ಆಳಿದರು. ರಾಷ್ಟ್ರಕೂಟರ ಆಡಳಿತ ಕಾಲದಲ್ಲಿ ಚಾಲುಕ್ಯರು ಅವರ ಸಾಮಂತರಾಗಿ ಉಳಿದರು. ಮುಂದೆ ರಾಷ್ಟ್ರಕೂಟರ ದುರ್ಬಲ ರಾಜ ಕರ್ಕನನ್ನು ಸೋಲಿಸಿ ಚಾಲುಕ್ಯ ವಂಶದ ಇಮ್ಮಡಿ ತೈಲಿಪನು ಅಧಿಕಾರಕ್ಕೆ ಬಂದು ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನು ಮರಳಿ ಸ್ಥಾಪಿಸಿದನು. ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಾನ್ಯಕೇಟದಿಂದಲೇ ರಾಜ್ಯವಾಳಿದ ಅನಂತರ ಇವನ ಮಗ ಇವರ ಬೆಂಡಂಗ ಸತ್ಯಾಶ್ರಯನು ರಾಜ್ಯಭಾರ ನಡೆಸಿದನು. ಈತನ ಆಶ್ರಯದಲ್ಲಿಯೇ ರನ್ನನು ಅಜಿತಪುರ, ಭೀಮ, ವಿಜಯ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದ್ದನ್ನು ಕಾಣುತ್ತೇವೆ. ಆ ನಂತರ 5ನೆಯ ವಿಕ್ರಮಾದಿತ್ಯ, ಆ ನಂತರ ಇಮ್ಮಡಿ ಜಯಸಿಂಹ ಆಡಳಿತ ನಡೆಸಿದರು. ಈತನ ಕಾಲದಲ್ಲಿ ಚೋಳರೊಂದಿಗೆ ಯುದ್ಧ ನಡೆದು ರಾಜಧಾನಿ ಮಾನ್ಯಕೇಟ, ಈಗಿನ ಕಲಬುರಗಿ ಜಿಲ್ಲೆಯ ಮಳಖೇಡ ಹಾನಿಗೊಳಗಾಗಿದ್ದರಿಂದ ಜಯಸಿಂಹನು ತನ್ನ ರಾಜಧಾನಿ ಯಾದಗಿರಿಗೆ ಬದಲಿಸಿದನು. ಈತನ ಕಾಲದಲ್ಲಿ ದೇವರ ದಾಸಿಮಯ್ಯನೂ ಇದ್ದು ಜಯಸಿಂಹನ ರಾಣಿ ಸುಗ್ಗಲೆಯು ಈತನ ಶಿಷ್ಯಳಾಗಿದ್ದಳು. ಜಯಸಿಂಹನ ಮಗ 1ನೇ ಸೋಮೇಶ್ವರನು ಚಕ್ರವರ್ತಿಯಾಗಿ ತನ್ನ ರಾಜಧಾನಿಯನ್ನು ಕಲ್ಯಾಣಕ್ಕೆ ಬದಲಾಯಿಸಿದ್ದರಿಂದ ಅಲ್ಲಿಂದ ಕಲ್ಯಾಣದ ಚಾಲುಕ್ಯರ ಆಡಳಿತ ಪ್ರಾರಂಭಗೊಂಡಿತು.
ಮಾಸ್ಟರ್ಸ್ ಎಲ್ಲ ರಾಜರುಗಳದೆಲ್ಲ ಗೊತ್ತಲ್ಲ ನಮ್ಗೆಲ್ಲ ಸಮಾಜದಲ್ಲಿ ನಾವೆಲ್ಲ ಓದಿದೀವಿ ಸಾಮಾಜಿಕವಾಗಿ. ಬಾದಾಮಿ ಚಾಲುಕ್ಯರದು, ರಾಷ್ಟ್ರಕೂಟರದು, ಇವರೆಲ್ಲರೂ ಯಾವ ರಾಜರು ಆಳ್ವಿಕೆ ಆದ್ಮೇಲೆ ಇನ್ನೊಬ್ಬ ರಾಜರುಗಳು ರೆಡಿ ಆಗ್ತಿದ್ರು, ಯಾವ್ಯಾವ ತರ ಅವ್ರ ಆಳ್ವಿಕೆಯಲ್ಲಿ ಏನೇನು ಮಾಡ್ತಾ ಇದ್ರು ರಾಜಕೀಯವಾಗಿ ಅನ್ನೋದನ್ನ ಇದರಲ್ಲಿ ಇಷ್ಟು ವಿಶ್ಲೇಷಣೆ ಮಾಡಿದ್ದಾರೆ ಮಾಸ್ಟರ್ಸ್. ಮತ್ತೆ ಕೊನೆಗೆ ಕಲ್ಯಾಣದ ಚಕ್ರವರ್ತಿ 1ನೇ ಸೋಮೇಶ್ವರರ ಮಗ ವಿಕ್ರಮಾದಿತ್ಯನ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಾವೆಲ್ಲರೂ ಇದನ್ನ ಹಿಸ್ಟ್ರಿಯಲ್ಲಿ ಓದಿರ್ತೀವಿ ಮಾಸ್ಟರ್ಸ್, ಅಲ್ಪ ಸ್ವಲ್ಪ ನೆನ್ಪಾಗ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆ. ವಿಕ್ರಮಾದಿತ್ಯನು ಪಟ್ಟಾಭಿಷಕ್ತನಾದ ನಂತರ ಕಲ್ಯಾಣದ ಕೀರ್ತಿಯು ದಶ ದಿಕ್ಕುಗಳವರೆಗೂ ಹಬ್ಬಿತು. ಈತನು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ದಂಡೆತ್ತಿ ಹೋಗಿ ಗೆದ್ದು ಅಲ್ಲಿ ಈತನು ತನ್ನ ಪ್ರತಿನಿಧಿಗಳಾಗಿ ಮಾಂಡಲಿಕರನ್ನು ನೇಮಿಸಿದನು. ಅವರೇ ಬಂಗಾಳದ ಸೇನಾ, ಬಿಹಾರ, ನೇಪಾಳಗಳಲ್ಲಿ ಕರ್ನಾಟಕ ವಂಶಗಳ ದೊರೆಗಳೆಂದು ಇತಿಹಾಸಕಾರರು ದಾಖಲಿಸಿದ್ದಾರೆ. ಚೋಳರು, ಹೊಯ್ಸಳರು ಮತ್ತು ಈ ಚಕ್ರವರ್ತಿಯ ಸಾಮಂತರಾಗಿದ್ದರು. ಮಾಸ್ಟರ್ಸ್, ಈಗ ಇದೇ ಕಾಲದಲ್ಲಿ ಎಂತೆಂಥದ್ದು ಮಹಾಕಾವ್ಯಗಳನ್ನು ರಚನೆಯಾಗಿತ್ತು ಅಂತಾನು ಈಗಾಗಲೇ ನಾನು ಹೇಳಿದ್ದೀನಿ. ಇದು ಮೊದಲನೇ ಕಲ್ಯಾಣ ಚಕ್ರವರ್ತಿ 1ನೇ ಸೋಮೇಶ್ವರನ ಆಳ್ವಿಕೆಯಲ್ಲಿ ಇದು ನಡೀತಾ ಇರುತ್ತೆ. 6ನೇ ವಿಕ್ರಮಾದಿತ್ಯನ ಸಾಮಂತರಲ್ಲೊಬ್ಬನಾಗಿದ್ದ ಮಂಗಳವೇಡೆಯ ಕಲಚೂರ್ಯ ವಂಶದ ಜೋಗಮನು ತನ್ನ ಮಗಳು ಸಾವಲಾದೇವಿಯನ್ನು ವಿಕ್ರಮಾದಿತ್ಯನಿಗೆ ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸಿದ್ದನು. ಅದೇ ಕಾಲಕ್ಕೆ ವಿಕ್ರಮಾದಿತ್ಯನು ಸಹ ತನ್ನ ಇನ್ನೊಬ್ಬ ರಾಣಿ ಚಂದಲದೇವಿಯ ಮಗಳನ್ನು ಕಲಚೂರಿ ಜೋಗಮನ ಮಗ ಪೆರ್ಮಾಡಿಗೆ ಕೊಟ್ಟು ಮದುವೆ ಮಾಡಿದ್ದನು. ಇವರ ಮಗನೇ ಬಿಜ್ಜಳನು. ಹೀಗೆ ಕಲ್ಯಾಣದ ಚಾಲುಕ್ಯರು ಹಾಗೂ ಅವರ ಸಾಮಂತರಾಗಿದ್ದ ಮಂಗಳವಾಡದ ಕಲಚೂರಿ ಮನೆತನಗಳ ಸಂಬಂಧವಿತ್ತು. ಕಲ್ಯಾಣದ ಚಕ್ರವರ್ತಿ 3ನೇ ತೈಲಪನು ದುರ್ಬಲನಾಗಿದ್ದರಿಂದ ಕಲಚೂರಿ ವಂಶದ ಬಿಜ್ಜಳನು ಈ ತೈಲಪನನ್ನು ತೆಗೆದುಹಾಕಿ ತಾನೇ ಬಲಿಷ್ಠ ಚಕ್ರವರ್ತಿಯಾಗಿದ್ದನು. ಈತನ ಕಾಲದಲ್ಲಿಯೇ ಬಸವಣ್ಣನವರು ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಪ್ರಧಾನಮಂತ್ರಿ ಆಗಿದ್ದರು. ಮಾಸ್ಟರ್ಸ್, ಈ ಬಸವಣ್ಣನವರಿಗೆ ಈ ಬಸವಣ್ಣವ್ರದ್ದು ಕಲ್ಯಾಣ ರಾಜ್ಯ ಗೊತ್ತಲ್ಲ. ಈ ಕಲ್ಯಾಣ ರಾಜ್ಯಕ್ಕೆ ಮೊದಲು ಇವರು ಪ್ರಧಾನಮಂತ್ರಿಯಾಗಿನೇ ಈ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿ ಅನುಭವ ತಗೊಂಡಿದ್ರು ಬಸವಣ್ಣನವರು. ಈ ಬಿಜ್ಜಳ ರಾಜ ಮಹಾ ಮಂಡಲೇಶ್ವರ ರಾಯ ಸಮುದ್ರಣ್ಣನ್, ಭುಜಬಲ ಚಕ್ರವರ್ತಿ, ತ್ರಿಭುವನ ಮಲ್ಲ, ಮಹಾರಾಜಾದಿರಾಜ ಎಂಬ ಬಿರುದುಗಳಿದ್ವು. ಈ ಬಿಜ್ಜಳ ರಾಜನಿಗೆ ಇವೆಲ್ಲ ಬಿರುದುಗಳಿದ್ವು ಮಾಸ್ಟರ್ಸ್. ಇದು ಬಸವಣ್ಣನವರ ಪೂರ್ವಕ್ಕಿಂತ ಮುಂಚೆ ಎಷ್ಟು ರಾಜರುಗಳು ರಾಜಕೀಯವಾಗಿ ರಾಜ್ಯದ ಪರಿಸ್ಥಿತಿ ಹೆಂಗಿತ್ತು ಅಂತ ತಿಳ್ಕೊಂಡಿದ್ದು ಆಗಿದೆ. ಈಗ ಸಾಹಿತ್ಯಿಕ ಪರಿಸ್ಥಿತಿ, ಇದು ಕೂಡ ನಮಗೆ ಅತಿ ಅವಶ್ಯಕತೆ ಪರಿಸ್ಥಿತಿನೇ. ಇದ್ರ ಬಗ್ಗೆನೂ ನಮಗೆ ಜ್ಞಾನ ಬೇಕು. ಇದು ಯಾವ ತರ ಇದರಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ಭಾರತದ ಪ್ರಾಚೀನ ಭಾಷೆಗಳಾದ ದ್ರಾವಿಡ ಭಾಷಾ ಭಾರತದಲ್ಲಿ ಕನ್ನಡವು ಶ್ರೇಷ್ಠ ಭಾಷೆಯಾಗಿದೆ. ಕ್ರಿಸ್ತ ಪೂರ್ವದಲ್ಲಿಯೇ ಕನ್ನಡ ಪದಗಳು ಬೇರೆ ಬೇರೆ ಭಾಷೆಗಳ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿವೆ. ಆದಾಗ್ಯೂ ನಮ್ಮ ಕನ್ನಡ ಬರವಣಿಗೆಯ ಮೊದಲ ದಾಖಲೆ ಕ್ರಿಸ್ತಶಕ 470ರಲ್ಲಿ ದೊರೆತಿರುವ ಹಲ್ಮಡಿ ಶಾಸನವಾಗಿದೆ. ಆನಂತರ ರಾಜ ಮಹಾರಾಜರ ಶೌರ್ಯ, ಸಾಹಸ, ವೀರರ ಗುಣವರ್ಣನೆಗಳ ಶಾಸನಗಳು ಕೂಡ ಕಂಡು ಬಂದಿವೆ. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯನಿಂದ ರಚಿತವಾದ ಕವಿರಾಜಮಾರ್ಗ ಎಂಬ ಕೃತಿಯು ಕನ್ನಡ ಸಾಹಿತ್ಯದ ಆರಂಭ ಕಾಲದ ಕನ್ನಡ ಗ್ರಂಥವಾಗಿದೆ. ಇದರಲ್ಲಿ ಚಿತ್ತಾಣ ಮತ್ತು ಬೆಂದೆಡೆ ಎಂಬ ಕಾವ್ಯದ ರೂಪಗಳ ಪ್ರಸ್ತಾಪವಿದೆ. ಕನ್ನಡ ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಕವೀಶ್ವರ, ಪಂಡಿತಚಂದ್ರ, ಲೋಕಪಾಲ ಮೊದಲಾದ ಪೂರ್ವದ ಕವಿಗಳ ಉಲ್ಲೇಖವಿದೆ. ರಾಷ್ಟ್ರಕೂಟ ಅರಸರ ರಾಜಾಶ್ರಯದಲ್ಲಿ, ಚಾಲುಕ್ಯ ಅರಸರ ರಾಜಾಶ್ರಯದಲ್ಲಿ ಕವಿಗಳು ಕೃತಿ ರಚನೆ ಮಾಡಿದರು. ಅವರಲ್ಲಿ ಪ್ರಮುಖರೆಂದರೆ ಆದಿಕವಿ ಪಂಪ, ಈತನ ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಪ್ರಮುಖ ಕೃತಿಗಳಾಗಿದ್ವು. ಆನಂತರ ರನ್ನ ಕವಿಯು ಬರೆದ ಅಜಿತ ಪುರಾಣ,
ಹಾಗೂ ಸಾಹಸ ಭೀಮ ವಿಜಯಂ ಗದಾಯುದ್ಧ ಪ್ರಮುಖ ಕೃತಿಗಳಾಗಿವೆ. ಅದೇ ಕಾಲದಲ್ಲಿ ಪೊನ್ನ ಕವಿಯೂ ಕೂಡ ಬರೆದ ಶಾಂತಿನಾಥ ಪುರಾಣ, ನಾಗ ನಾಗವರ್ಮನ ವರ್ಧಮಾನನ ಪುರಾಣ ಹಾಗೂ ಶಿವಕೋಟಾಚಾರ್ಯರ ಒಡ್ಡರಾಧನೆ ಹಳೆಗನ್ನಡದ ಕೃತಿಗಳಾಗಿವೆ. ಮಾಸ್ಟರ್ಸ್, ಈ ಸಾಹಿತ್ಯಿಕ ಪರಿಸ್ಥಿತಿಯಲ್ಲಿ ಎಲ್ಲ ಬರೀ ದೊಡ್ಡ ದೊಡ್ಡ ಗ್ರಂಥಗಳನ್ನ ರಚನೆ ಮಾಡಂತ ಕವಿಗಳ ಪರಿಚಯನೇ ಮಾಡಿದ್ದಾರೆ ಇದರಲ್ಲಿ. ಇದು ಬಸವ ಪೂರ್ವದ ಈ ಕಾವ್ಯಗಳು ಚಂಪು ಕಾವ್ಯಗಳೆಂದೇ ಕರೆಯಲ್ಪಟ್ಟಿವೆ. ಚಂಪು ಎಂದರೆ ಪದ್ಯ ಗದ್ಯಗಳ ಮಿಶ್ರಣ ಕಾವ್ಯ ಎನ್ನಬಹುದು. ಹಳೆಗನ್ನಡದಲ್ಲಿ ರಚಿತವಾಗಿದ್ದು ಸಂಸ್ಕೃತ ಭೂಯಿಷ್ಪವಾದ ಕಠಿಣಾತಿ ಕಠಿಣ ಪದಗಳಿಂದ ರಚಿತವಾಗಿವೆ. ಇವು ಅಂದಿನ ಕಾಲದ ವಿದ್ವಾಂಸರ ವಿದ್ವತ್ತಿನ ಮಹಾಕೃತಿಗಳಾಗಿದ್ದವು. ಜನಸಾಮಾನ್ಯರಿಗೆ ಇವು ಕಬ್ಬಿಣದ ಕಡಲೆಗಳಂತಾಗಿದ್ದವು. ಇವು ಕೇವಲ ರಾಜಮನ್ನಣೆಗೆ ಮಾತ್ರ ಮೀಸಲಾಗಿಯೇ ಉಳಿದವು. ಕನ್ನಡ ಸಾಹಿತ್ಯ ಸರಸ್ವತಿಯು ರಾಜ ಮಹಾರಾಜರೇ ರಾಜಸ್ಥಾನಕ್ಕೆ ಸೀಮಿತವಾಗಿ ಉಳಿದ ಕಾಲ ಅದಾಗಿತ್ತು. ನೋಡಿ ಮಾಸ್ಟರ್ಸ್, ಇದೆಲ್ಲ ಜನಸಾಮಾನ್ಯರಿಗೆ ಜಾಸ್ತಿ ಈ ಕಾವ್ಯಗಳು ಮುಟ್ಲೇ ಇಲ್ಲ, ಈ ಕಾವ್ಯಗಳ ಬಗ್ಗೆ ವಿಶ್ಲೇಷಣೆ ಕೊಟ್ಟೇ ಇಲ್ಲ, ಮತ್ತೆ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲದಂತ ಪರಿಸ್ಥಿತಿ ಆವಾಗ ಸಾಹಿತ್ಯಿಕ ಪರಿಸ್ಥಿತಿ ಅದೇ ತರ ನಡೀತಾ ಇತ್ತು. ಇದಾದ್ಮೇಲೆ ಈ ಸಾಹಿತ್ಯಿಕ ಪರಿಸ್ಥಿತಿ ಆದ್ಮೇಲೆ ಒಂದಕ್ಕೊಂದು ಸಂಬಂಧ ಇರೋಂತ ಪರಿಸ್ಥಿತಿಗಳ ವಿಶ್ಲೇಷಣೆ ನಡೆದಿದೆ. ಈಗ ಸಾಂಸ್ಕೃತಿಕ ಪರಿಸ್ಥಿತಿ ಬಗ್ಗೆನೂ ಕೆಲವು ವಿಶ್ಲೇಷಣೆ ಮಾಡೋಣ ಮಾಸ್ಟರ್ಸ್. 12ನೇ ಶತಮಾನದ ಪೂರ್ವದಲ್ಲಿ ಭಾರತೀಯ ಸಂಸ್ಕೃತಿಯು ವರ್ಣಾಶ್ರಮ, ಸನಾತನ ಧರ್ಮದ ಸಮಾಜೋ ಧಾರ್ಮಿಕ ವಿಚಾರಗಳಿಂದ ಕೂಡಿತ್ತು. ಭಾರತದ ಅತಿ ಪ್ರಾಚೀನ ಸಂಸ್ಕೃತಿ ನಾಗರಿಕತೆಗಳು ಸಿಂಧೂ ನದಿಯ ದಡದ ಮೇಲೆ ಕ್ರಿಸ್ತ ಪೂರ್ವ 8,000 ವರ್ಷಗಳ ಹಿಂದೆಯೇ ವಿಕಾಸಗೊಂಡು 8,40,000 ಚದುರ ಮೈಲು ವಿಸ್ತಾರದಲ್ಲಿ ಹಬ್ಬಿದವು ಎಂದು ಇತಿಹಾಸಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಅದು ಅರ ಸಂಸ್ಕೃತಿಯಾದುದರಿಂದ ಹರಪ್ಪ ಮಹೆಂಜೋದಾರೋ ಎಂಬ ಹೆಸರು ಪಡೆದಿತ್ತು. ಆರ್ಯರ ಆಗಮನದಿಂದ ಅಲ್ಲಿದ್ದ ದ್ರಾವಿಡರಿಗೂ ಕೂಡ ಸಂಘರ್ಷ ನಡೆದು ದ್ರಾವಿಡರು ದಕ್ಷಿಣ ಭಾರತದತ್ತ ಬಂದು ನೆಲೆಸಿದರು. ಆ ನಂತರ ಆರ್ಯ ದ್ರಾವಿಡರ ಮಿಶ್ರ ಸಂಸ್ಕೃತಿ ಉದಯವಾಗಿ ಕಾಲಾಂತರದಲ್ಲಿ ಜೈನ ಬೌದ್ಧ ಧರ್ಮಗಳು ಉಗಮಗೊಂಡು ಅವರ ಸಂಸ್ಕೃತಿಗಳು ದಕ್ಷಿಣಕ್ಕೆ ಪ್ರವೇಶಿಸಿದವು. ಚಾತುರ್ವರ್ಣ ಧರ್ಮದ ಪ್ರಭಾವದಿಂದ ದೇವಾಲಯ ಸಂಸ್ಕೃತಿ, ಪುರೋಹಿತ ಶಾಹಿ ವ್ಯವಸ್ಥೆ ಬೆಳೆಯಿತು. ಸಾಹಿತ್ಯ ಸಂಸ್ಕೃತಿ, ಸಂಗೀತ, ಕಲೆ, ಉಪಾಸನೆಗಳು ಮೇಲುವರ್ಗ ವರ್ಣದವರಿಗೆ ಮಾತ್ರ ಸೀಮಿತವಾಗಿದ್ದವು. ಬಹುಸಂಖ್ಯಾತ ಕೆಳವರ್ಣದವರು ವಂಚಿತರಾಗಿದ್ದರು. ಸಂಸ್ಕೃತಿ ಎಂಬುದು ಸಂಸ್ಕಾರದಿಂದ ಬರುವ ಹೃದಯವಂತಿಕೆ, ಪ್ರೀತಿ, ಮಾನವೀಯತೆ, ಸಹನಾಶೀಲತೆ, ಸಮಾನತೆ, ಬಂಧುತ್ವ ಮುಂತಾದ ಮೌಲ್ಯಗಳಿಂದ ಕೂಡಿದ್ದರೆ ಅದು ಸರ್ವರನ್ನೂ ಒಳಗೊಂಡಿರಬೇಕಿತ್ತು. ಆದರೆ ವರ್ಣಭೇದ ನೀತಿಯಿಂದಾಗಿ ಸಂಸ್ಕೃತಿಯು ಕೇವಲ ಉಚ್ಚವರ್ಣೀಯರು ಬರೆದ ವೇದಾಗಮ ಉಪನಿಷತ್ತುಗಳಲ್ಲಿ, ರಾಮಾಯಣ ಮಹಾಭಾರತ ಕಾವ್ಯಗಳಲ್ಲಿಯೇ ಗ್ರಂಥವಾಗಿ ಉಳಿಯಿತೇ ಹೊರತು ಜನಜೀವನದ ಆಚರಣೆಯಲ್ಲಿ ಬರಲೇ ಇಲ್ಲ. ವಿದ್ಯೆಯು ಮೇಲ್ಜಾತಿಯವರಿಗೆ ಸೀಮಿತವಾಗಿದ್ದುದರಿಂದ ಬಹುಸಂಖ್ಯಾತ ನಿಮ್ನ ಜಾತಿಗಳವರು ಅವಿದ್ಯಾವಂತರಾಗೇ ಉಳಿದರು. ಎಲ್ಲೆಡೆ ಅಜ್ಞಾನ ಮೌಢ್ಯಗಳಿಂದ ಕೂಡಿದ ಭೇದ ಸಂಸ್ಕೃತಿಯು ತಾಂಡವವಾಡತೊಡಗಿತ್ತು. ಈ ರೀತಿಯಾಗಿ ಬಸವ ಪೂರ್ವ ಯುಗದಲ್ಲಿ ಭಾರತದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಪರಿಸ್ಥಿತಿಯು ರಾಜ ಮಹಾರಾಜರು ಅವರುಗಳಿಗೆ ಮಾರ್ಗದರ್ಶರಾಗಿದ್ದ ಬ್ರಾಹ್ಮಣ ಪುರೋಹಿತರ ಕೈಗಳಲ್ಲಿದ್ದು ಅವರ ಇಚ್ಛೆಯಂತೆ ಆಡಳಿತ ನಡೆಯುತ್ತಿತ್ತು. ನಿರಂತರವಾಗಿ ಬಲಿಷ್ಠ ದುರ್ಬಲರ ನಡುವೆ ಯುದ್ಧಗಳು ನಡೆಯುತ್ತಾ ಸಮಾಜದ ಜೀವನ ಅಸ್ಥಿರ ಅತಂತ್ರವಾಗಿಯೇ ಉಳಿದಿತ್ತು. ಮಾಸ್ಟರ್ಸ್, ಈ ಸಾಂಸ್ಕೃತಿಕ ಪರಿಸ್ಥಿತಿಯಲ್ಲಿ ನೋಡಿ, ಇಲ್ಲೂ ಕೂಡ ಜಾತಿ ಪದ್ಧತಿನೇ. ಯಾರು ಈ ವರ್ಣಭೇದ ಮತ್ತೆ ಜಾತಿ, ಉಚ್ಚ ಜಾತಿಯವರು ವರ್ಣಭೇದ ಮಾಡ್ಕೊಂಡು ಈ ವಿದ್ಯೆ, ಈ ವೇದ ಉಪನಿಷತ್ತುಗಳು ಅವ್ರಿಗೆ ಮಾತ್ರ ಸೀಮಿತವಾಗಿ, ಆ ವೇದದಲ್ಲಿ ಏನಿದೆ, ಉಪನಿಷತ್ತಲ್ಲಿ ಏನಿದೆ ಅಂತ ಯಾರಿಗೂ ಜನಸಾಮಾನ್ಯರಿಗೆ ವಿಷಯಗಳು ಮುಟ್ಲೇ ಇಲ್ಲ.
ಇದು ಕೇವಲ ರಾಮಾಯಣ ಮತ್ತೆ ಮಹಾಭಾರತ ಕಾವ್ಯಗಳಲ್ಲೇ ಉಳಿಯಿತೋ ಹೊರತು ನಮ್ಮ ಜೀವನಕ್ಕೆ ಅದು ಪೂರಕವಾಗಿ ಇರಲಿಲ್ಲ ಆ ಪರಿಸ್ಥಿತಿಯಲ್ಲಿ. ಇಷ್ಟು ಈ 4 ಪರಿಸ್ಥಿತಿಗಳ ನಂತರ ಬಾಗೇವಾಡಿಯಲ್ಲಿ ಬಸವಣ್ಣನವರು ಜನಿಸ್ತಾರೆ ಮಾಸ್ಟರ್ಸ್. ಬಸವಣ್ಣನವರು ಜನಿಸಿದಾಗ ಯಾವ ತರ ಮತ್ತೆ ಪರಿಸ್ಥಿತಿಗಳು ಯಾವ ತರ ನಮ್ಮನ್ನ ಬೇರೆ ತರ ಜೀವನಕ್ಕೆ ಕಾರಣ ಆಗುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ವಿಶ್ಲೇಷಣೆ ಮಾಡೋಣ ಮಾಸ್ಟರ್ಸ್. ಮರ್ತ್ಯ ಲೋಕದ ಇದು ಬಾಗೇವಾಡಿಯಲ್ಲಿ ಬಸವಣ್ಣನವರ ಜನ. ಕ್ರಿಸ್ತ ಶಕ 1105ರಲ್ಲಿ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ್ದೆನಯ್ಯ ಒಬ್ಬ ಶರಣನ, ಆ ಶರಣನೇ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಥಮ ಗಣಗಳೆಲ್ಲರ ಹಿಡಿತಂದು ಅಮರ ಗಣಗಳೆಂದು ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತ ದೃಷ್ಟ ಪವಾಡವಂ ಮೆರೆದು ತೋರಿ ಜಗವರಿಯೇ ಶಿವಾಚಾರದ ಧ್ವಜವನ್ನೆತ್ತಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಯಾದನು. ಈ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿಣಿಯ ಕಂಡು ಎನ್ನ ಮನ ಉಬ್ಬಿ ಕೊಬ್ಬಿ ಓಲಾಡತಿದ್ದನಯ್ಯ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವೇನೆಂದೆನೆಂಬುದು ನೋಡ ಸಿದ್ದರಾಮಯ್ಯ. ನೋಡಿ ಮಾಸ್ಟರ್ಸ್, ಬಸವಣ್ಣವ್ರ ಬಗ್ಗೆ, ಬಸವಣ್ಣನವ್ರು ಯಾರು, ಯಾಕೆ ಜನಿಸಿದ್ರು, ಈ ಭೂಲೋಕಕ್ಕೆ ಯಾಕೆ ಬಂದ್ರು, ಭೂಲೋಕಕ್ಕೆ ಬಂದ ಮೇಲೆ ಅವರ ಅವತಾರ ಏನಿತ್ತು, ಮತ್ತೆ ಮಹಾ ಅವತಾರ ಪುರುಷ ಬಸವಣ್ಣನವರು ಏನ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಶರಣ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಬಸವಣ್ಣನವರ ಜನನದ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಅರುಹಿದ್ದಾರೆ. ಮರ್ತ್ಯಲೋಕದ ಮಹಾಮನೆ ಅಂದ್ರೆ ಈ ಜಗತ್ತು. ಈ ಜಗತ್ತಲ್ಲಿ ಅನಾಚಾರ, ದುರಾಚಾರ, ಮೂಢಾಚಾರ, ಕಂದಾಚಾರ, ಶುಷ್ಕಾಚಾರಗಳಿಂದನೇ ಹಾಳಾಗಿ ಹೋಗಬಾರದೆಂದು ಪರಶಿವನ ಸದಿಚ್ಛೆಯಂತೆ ಈ ಲೋಕದಲ್ಲಿ ಜನಿಸಿದರು. ಮರ್ತ್ಯಲೋಕದ ಮಾನವರ ಮನದ ಕತ್ತಲೆಯನ್ನು ಜ್ಞಾನ ಸೂರ್ಯನಾಗಿ ಕಳೆದರು. ಕತ್ತಲೆಯ ಪಾಳೆಯವ ರವಿಯೂ ಹೊಕ್ಕಂತೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಸವ ಭಾನುವಿನ ಉದಯವಾಯಿತು. ನೋಡಿ ಮಾಸ್ಟರ್ಸ್, ಬಸವಣ್ಣನವರದ್ದು ಜನನ ಹೆಂಗೆ ಆಯಿತು ಅಂತ ಈ ವಚನ ರೂಪದಲ್ಲಿ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಲ್ಲಮ ಪ್ರಭುದೇವರು ಅಂತ ಅಂದು ಈಗ ತಿಳ್ಕೊಂಡಿದ್ವಿ. ಏನು ಅಂದ್ರೆ ಇದು ಈ ವಚನದಲ್ಲಿ ಮರ್ತ್ಯಲೋಕ ಅಂದ್ರೆ ಇದೇ ಮಹಾಮನೆ. ಮರ್ತ್ಯಲೋಕ ಮಹಾಮನೆ ಅಂದ್ರೆ ಭೂಲೋಕ. ಈಗ ಹೆಂಗೆ ಮತ್ತೆ ನಾವೆಲ್ಲರೂ ಧ್ಯಾನಕ್ಕೆ ಬಂದ್ಬಿಟ್ಟು ಪತ್ರಿಸರು ಮೈತ್ರೇಯ ಬುದ್ಧ ಅಂತ ನಮಗೆ ಗೊತ್ತಾಗಿದೆ ಧ್ಯಾನಕ್ಕೆ ಬಂದ್ಮೇಲೆ. ಅವತ್ತು ಬಸವಣ್ಣನವರು ಯಾರು ಅಂತ 12ನೇ ಶತಮಾನದಲ್ಲಿ ಯಾರು ಜೀವಿಸಿರ್ತಾರೋ ಬಸವಣ್ಣನವರು ಯಾಕೆ ಬಂದಿದ್ದಾರೆ ಯಾರು ಅಂತ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಈಗ ನಾವು ಪುಸ್ತಕ ರೂಪದಲ್ಲಿ ಜ್ಞಾನ ತಗಂತ ಇದೀವಿ. ಪತ್ರಿಸರ್ನ ನೋಡ್ದವ್ರು ಎಷ್ಟೋ ಜನ ಇದೀವಿ. ನಾನ್ ಕೂಡ ನೋಡಿಲ್ಲ ಪತ್ರಿಸರ್ನ, ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಇಂಥ ಮಹಾಗುರುಗಳು ಒಬ್ರಿದ್ರು, ಇಂಥ ಸದ್ಗುರುಗಳಿದ್ರು, ನಾನು ಅವ್ರನ್ನ ನೋಡ್ಲಿಲ್ಲ ಅಂತ ತುಂಬಾ ಬೇಜಾರಾಯ್ತು. ನನ್ನ ಜೀವಿತಾವಧಿಯಲ್ಲಿ ನನಗೀಗ 50 ವರ್ಷ ನಡೀತಾ ಇದೆ. ಈ ಜೀವಿತಾವಧಿಯಲ್ಲಿ ನನಗೆ ಆ ಗುರುಗಳು ಯಾವಾಗೋ ಸಿಗ್ಬೋದಿತ್ತು, ಗುರುಗಳ ಸಾನ್ನಿಧ್ಯ ಸೇವೆ ಎಲ್ಲಾ ಮಾಡ್ಬೋದಿತ್ತು. ಆದ್ರೆ ನನಗೆ ಗುರುಗಳು ಹೋಗಕ್ಕಿಂತ 20 ದಿವಸದ ಮುಂಚೆ ಧ್ಯಾನ ಸಿಕ್ಕಿದ್ದು ಮಾಸ್ಟರ್ಸ್. ಅವಾಗ ನನಗೆ ಗೊತ್ತಾಗಿದ್ದು ಈ ತರ ಗುರುಗಳು ಇದಾರ, ಒಬ್ರು ಇದ್ರ, ಇಷ್ಟೆಲ್ಲ ಜ್ಞಾನ ಇದೆಯಾ ಧ್ಯಾನದಲ್ಲಿ ಅಂತ ಗೊತ್ತಾಯ್ತು. ನಮ್ ಗುರುಗಳದ್ದು ಏನಂದ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದನೇ ಮುಕ್ತಿ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಅದೇ ತರ ಈಗ ನಮ್ ಪತ್ರಿ ಸರ್ ಏನ್ ಮಾಡ್ತಾ ಇದಾರೋ ಅದೇ ಕೆಲ್ಸನೇ ಬಸವಣ್ಣನವರು ಅವಾಗ ಒಂಥರ ಮಾಡಿದ್ರು ವಚನ ರೂಪದಲ್ಲಿ, ಈ ಲಿಂಗ ಪೂಜೆ ರೂಪದಲ್ಲಿ. ನೋಡಿ, ಎಲ್ಲರನ್ನು ಒಂದೇ ಕಡೆ ಹುಟ್ಟಾಕ್ತಿದ್ರು, ಎಲ್ರು ಒಂದೇ ಕಡೆ ಕರ್ಕೊಂಬರ್ತಿದ್ರು. ಅದ್ ಜ್ಞಾನ ಕೊಡೋಕೋಸ್ಕರನೇ ಕರ್ಕೊಂಬರ್ತಿದ್ರು. ಇಲ್ಲಿ ಅನಾಚಾರನೇ ನಡೀತಾ ಇದ್ರು. ಆ ಅನಾಚಾರ ಕಡಿಮೆ ಆಗ್ಬೇಕು. ಆ ಅನಾಚಾರ ಯಾವ ತರ ಕಡಿಮೆ ಆಗ್ಬೇಕು ಅಂದ್ರೆ ಇವರು ಎಲ್ರು ಶರಣರನ್ನಾಗಿ ಮಾಡ್ತಾ ಇದ್ರು ಬಸವಣ್ಣನವರು. ಈಗ ನಾವೆಲ್ರು ಏನ್ ಮಾಡ್ತಾ ಇದೀವಿ, ಪತ್ರಿ ಸರ್ದು ಇದು ಧ್ಯಾನ ಪ್ರಚಾರ ಮಾಡ್ತಾ ಇದೀವಿ. ಒಬ್ರಿಗೆ ಧ್ಯಾನದಲ್ಲಿ ಜ್ಞಾನ ಸಿಗ್ತಾ ಹೋಗಿ ಅದರಿಂದ ಮುಕ್ತಿ ಸಿಗ್ತಾ ಹೋದ್ರೆ ಅದನ್ನ ನಾವು ತಗೊಂಡು ನಮಗ್ ಸುಮ್ನಿರಕ್ ಆಗಲ್ಲ. ಪತ್ರಿ ಸಾರೇ ಕೆಲಸ ಕೊಟ್ಟಿರ್ತಾರೆ.
ಹೋಗು ಧ್ಯಾನ ಪ್ರಚಾರ ಮಾಡು, ಜ್ಞಾನವನ್ನ ಹಂಚಿಕೆ ಮಾಡು, ನಿನಗ್ ಏನ್ ಬೇಕೋ ಅದನ್ನ ನೀನು ಹೊರಗಡೆ ತೆಗಿ, ನಿನ್ನೊಳಗಡೆ ಇರೋ ಜ್ಞಾನನ ಯಾರಿಗ್ ಬೇಕಾದ್ರೂ ಏನನ್ನ ಹೇಳು ಅಂತ ಕಂಪ್ಲೀಟ್ ಆಗಿ ಸ್ವತಂತ್ರ ಕೊಟ್ಬಿಟ್ಟು ನಮ್ ಪತ್ರಿ ಸಾರು ಈ ಧ್ಯಾನದ ಮೂಲಕನೇ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಧ್ಯಾನಕ್ಕೆ ಬಂದಿರೋರ್ಗೆ ಎಲ್ರಿಗೂ ಈ ಜ್ಞಾನ ಸಿಗ್ತಾ ಇರೋದ್ರಿಂದ ಮತ್ತೆ ಇಲ್ಲಿ ನಡೆಯುವಂತ ಅನಾಚಾರ ಎಷ್ಟು ಕಡಿಮೆ ಆಗ್ತಾ ಇದೆ. ಈ ಭೂಲೋಕದಲ್ಲಿ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಇದೆಲ್ಲ ಯಾರಿಗ್ ಬೇಕು, ಎಲ್ರಿಗೂ ಬೇಕಾ? ನಮ್ಮ ಜೀವನದ ಸಮಸ್ಯೆನೇ ನಮಗ್ ತಡೆಯಕ್ಕಾಗಲ್ಲ. ಅಂತದ್ರಲ್ಲಿ ಈ ಪ್ರಾಪಂಚಿಕವಾಗಿ ನಾವು ಹೋದ್ರೆ, ಸಾಮಾಜಿಕವಾಗಿ ಹೋದ್ರೆ, ರಾಜಕೀಯವಾಗಿ ಹೋದ್ರೆ ಯಾವ ಪರಿಸ್ಥಿತಿನೂ ಒಬ್ಬ ಮನುಷ್ಯನಿಗೆ ಎದುರಿಸಕ್ಕಾಗಲ್ಲ ಮಾಸ್ಟರ್ಸ್ ಇವತ್ತಿನ ಪರಿಸ್ಥಿತಿಯಲ್ಲಿ. ಈ ಧ್ಯಾನಕ್ ಬಂದ್ರೆ ನಾವ್ ಎಲ್ಲವನ್ನು ಎದುರಿಸ್ತಿರ್ತೀವಿ. ಯಾವ ತರ ಅಂದ್ರೆ ನಮ್ಮೊಳಗೆ ನಾವು ಅಂತರ್ಮುಖಿಯಾಗಿ ನಮ್ಗೆ ಇದು ಬೇಕು ಆದ್ರೂನು ಬೇಡವಾಗಿರುತ್ತೆ. ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂದ್ರೆ ನಾವು ಅದನ್ನ ಬೇಕು ಅಂದ್ರೂನು ಬೇಕಾ ನೋಡ್ತೀವಿ, ಬೇಡ ಬಿಟ್ಟಾಕ್ತಿವಿ. ಈ ತರ ನಾವೇ ರೆಡಿ ಆಗಿರ್ತೀವಿ ಧ್ಯಾನ ಮಾಡ್ತಾ ಮಾಡ್ತಾ, ಜ್ಞಾನ ಪಡಿತಾ ಪಡಿತಾ. ಅವತ್ತು ಕೂಡ ಬಸವಣ್ಣವ್ರು ಮಾಡಿರೋದು ಅದೇ ಕೆಲಸ ಮಾಸ್ಟರ್ಸ್. ಇದು ಬಸವಣ್ಣನವರು ಯಾವ ತರ ಅಂದ್ರೆ ಅದೇ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಸವ ಬಾನು ಮತ್ತೆ ಪ್ರಪಂಚಕ್ಕೆ ಒಂದು ಬೆಳಕು. ಈ ಪತ್ರಿ ಸರ್ ಕೂಡ ಹಂಗೆ, ಪತ್ರಿ ಸರ್ದು ಜನನ ಕೂಡ ಹಂಗೆ. ಮತ್ತೆ ಬುದ್ಧನೇ ಮೈತ್ರೇಯ ಬುದ್ಧನಾಗಿ ಬಂದು ಶಾಂತಿ ಸಂಕೇತವಾಗಿ ಎಲ್ರಿಗೂ ಧ್ಯಾನ, ಇಡೀ ಪ್ರಪಂಚ ಧ್ಯಾನಮಯವಾಗ್ಬೇಕು, ಇಡೀ ಪ್ರಪಂಚ ಧ್ಯಾನ ಮಾಡ್ಬೇಕು, ಎಲ್ಲಾ ಧ್ಯಾನ ಜಗತ್ತಾಗ್ಬೇಕು, ಆಮೇಲೆ ಇದು ಸಸ್ಯಾಹಾರ ಜಗತ್ತಾಗ್ಬೇಕು, ಪಿರಮಿಡ್ ಇಂದು ಶಕ್ತಿ ತಿಳ್ಕೊಂಡು ಪಿರಮಿಡ್ ಜಗತ್ತಾಗ್ಬೇಕು ಅಂತ ಎಷ್ಟು ಹೆಚ್ಚು ಕಡಿಮೆ 30-40 ವರ್ಷ ಅವ್ರೊಬ್ರೇ ಶ್ರಮ ವಹಿಸಿ ಎಷ್ಟು ಜನನ್ನ ಈಗ ಧ್ಯಾನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಮಾಸ್ಟರ್ಸ್. ಎಲ್ಲಾ ಮಾಸ್ಟರ್ಸ್ಗಳು ನಾವೆಲ್ಲ ಎಲ್ಲಿಂದ ಬಂದಿದೀವಿ ಅಂತ ಈಗ ನಮಗೆ ಆಶ್ಚರ್ಯ ಆಗುತ್ತೆ. ಇದು ಒಂದ್ ದಿವಸದ ಜ್ಞಾನ ಅಲ್ಲ, ಮಾಡ್ತಾ ಮಾಡ್ತಾ ಎಲ್ಲ ಜ್ಞಾನನ ನಮಗೆ ಸಿಗ್ತಾ ಹೋದಾಗ ಈ ಪ್ರಪಂಚನೇ ಬೇರೆ ಅಲ್ಲ, ಈ ಪ್ರಪಂಚ ಎಲ್ಲಿತ್ತು, ನಮಗೋಸ್ಕರ ಇತ್ತೇನೋ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಮಾಸ್ಟರ್ಸ್. ಅದೇ ತರ ಈಗ ಅವಾಗ ಬಸವಣ್ಣನವ್ರ ಜನನ ಆಗಿತ್ತು, ಈಗ ಪತ್ರಿ ಸಾರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಒಂದೆಸೆ ಇಬ್ರದು ಅವರು ಕೂಡ ಎಲ್ಲಾ ಅನಾಚಾರ ನಡಿಬಾರ್ದು, ಎಲ್ರೂ ಒಂದ್ ಕಡೆ ಸೇರ್ಬೇಕು, ಎಲ್ಲಾ ಜಾತಿನೂ ಒಂದೇ, ಎಲ್ಲಾ ರೀತಿನೂ ಒಂದೇ, ಆಚಾರ ವಿಚಾರಗಳೆಲ್ಲ ಒಂದೇ, ಎಲ್ಲವನ್ನೂ ಒಂದಾಗಸಕ್ಕೆ ನೋಡಿದ್ದಾರೆ ಮಾಸ್ಟರ್ಸ್. ಈಗ ಪತ್ರಿ ಸಾರು ಅದೇ ಧ್ಯಾನ ಮಾರ್ಗ ಅಷ್ಟೇ, ಮಾರ್ಗದಿಂದ ನಾವು ಬರ್ತಾ ಇದೀವಿ, ಎಲ್ರು ಒಂದೇ ಮಾರ್ಗದಲ್ಲಿ ಇದೀವಿ, ಒಂದೇ ಯೋಚನೆ ಮಾಡ್ತಾ ಇದೀವಿ, ಒಂದೇ ತರ ಇರ್ಬೇಕು ಅಂತ ಇಷ್ಟ ಪಡ್ತಾ ಇದೀವಿ, ಇದನ್ನೆಲ್ಲ ಕಲಿತಾ ಇದೀವಿ ಈಗ ನಾವು. ಆವಾಗ ಬಸವಣ್ಣನವರು ಯಾವ್ಯಾವ ತರ ಎಲ್ರಿಗೂ ಕಲಿಸ್ತಾ ಹೋಗ್ತಾರ ಅದನ್ನೊಂದ್ ಸ್ವಲ್ಪ ನೋಡೋಣ ಮಾಸ್ಟರ್ಸ್. ಇಂಗಳೇಶ್ವರ ಬಾಗೇವಾಡಿಯ ಪರಿಸರ ಯಾವ ತರ ಇತ್ತು 12ನೇ ಶತಮಾನದಲ್ಲಿ? ಭಾರತದ ದಕ್ಷಿಣ ಭಾಗದಲ್ಲಿ ಕಲ್ಯಾಣವನ್ನು ರಾಜಧಾನಿಯನ್ನಾಗಿಸಿಕೊಂಡು ಚಾಲುಕ್ಯ ಚಕ್ರವರ್ತಿಗಳು ಆಳುತ್ತಿದ್ದರು. ಈ ಚಾಲುಕ್ಯ ಸಾಮ್ರಾಜ್ಯದ ಮಾಂಡಲಿಕ ರಾಜರಲ್ಲಿ ಮಂಗಳವಾಡಿಯ ಕುಲಚೂರ್ಯ ವಂಶದ ಜೋಗಮ ಪೇರ್ಮಾಡಿ ಆಳುತ್ತಿದ್ದರು. ತರ್ದೇವಾಡಿ ಸಾಸಿರ ಎಂಬ ಪ್ರದೇಶವು ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ಬಿಜಾಪುರ ಜಿಲ್ಲೆಯ ಉತ್ತರ ಭಾಗವನ್ನೊಳಗೊಂಡ ಭಾಗವು ಮಂಗಳವಾಡಿಯ ಕಲಚೂರಿ ಮಾಂಡಲಿಕ ಆಡಳಿತಕ್ಕೆ ಒಳಪಟ್ಟಿತು. ತರ್ದೇವಾಡಿ ಪ್ರಾಂತದ ಪ್ರಮುಖ ಪಟ್ಟಣ ಇಂಗಳೇಶ್ವರ ಬಾಗೇವಾಡಿಯಾಗಿತ್ತು. ಈ ಇಂಗಳೇಶ್ವರ ಬಾಗೇವಾಡಿಯಲ್ಲಿಯೇ ಬಸವಣ್ಣನವರ ಜನನ ಆಗಿತ್ತು ಮಾಸ್ಟರ್ಸ್. ಈ ಬಾಗೇವಾಡಿ ಅಗ್ರಹಾರ, ಅಂದು ಬಾಗೇವಾಡಿಯು ಬ್ರಾಹ್ಮಣರ ಪ್ರಮುಖ ಅಗ್ರಹಾರವಾಗಿತ್ತಂತೆ. ಈ ಅಗ್ರಹಾರದ ಅಧಿಪತಿ ಮಂಡಗೆಯ ಮಾದಿರಾಜ ಮಾದರಸ. ಈತನು ಅಗ್ರಹಾರದ ಬ್ರಾಹ್ಮಣರಿಗೆಲ್ಲ ಅಗ್ರೇಸರ ಅಂದರೆ ನಾಯಕನಾಗಿದ್ದನು. ಈ ಮಾದರಸನ ಪತ್ನಿ ಮಾದಲಾಂಬೆ, ಇವಳ ತವರು ಮನೆ ಇಂಗಳೇಶ್ವರವಾಗಿತ್ತು. ಈ ಮಾದರಸ ಹಾಗೂ ಮಾದಲಾಂಬಿಕೆಯರು ಸಂಖ್ಯಾಯನ ಗೋತ್ರದ ಕಮ್ಮೆ ಕುಲದ ಶೈವ ಬ್ರಾಹ್ಮಣರು. ಸ್ವತಃ ಮಾದರಸನು ಶೈವಗಾಮಾಚಾರ್ಯ ಎಂಬ ಬಿರುದು ಹೊಂದಿದ್ದ ವಿಪ್ರೋತ್ತಮನಾಗಿದ್ದನು. ಈ ಬ್ರಾಹ್ಮಣ ದಂಪತಿಗಳಿಗೆ ದೇವರಸನೆಂಬ ಹಿರಿಯ ಮಗ ಹಾಗೂ ನಾಗಮ್ಮ ನಾಗಲಾಂಬಿಕೆ ಎಂಬ ಹೆಸರಿನ ಮಗಳು ಇದ್ದರು. ಮಗಳು ಜನಿಸಿದ ನಂತರ ಬಹುಕಾಲ ಮಕ್ಕಳಾಗಲಿಲ್ಲ. ಮುಂದೆ ಮಾದಲಾಂಬಿಕೆಗೆ ಜನಿಸಿದ ಗಂಡು ಮಗುವೆ ಬಸವರಸ ಎಂದು ನಾಮಕರಣ ಮಾಡಿದರು. ಅವರೇ ಈ ವಿಶ್ವ ಗುರು ಬಸವಣ್ಣನವರಾಗಿದ್ರು. ಬಸವಣ್ಣನವರು ಜನಿಸಿದ್ದು ಕ್ರಿಸ್ತಶಕ 1108 ಅಕ್ಷಯ ತೃತೀಯದಂದು ಇಂಗಳೇಶ್ವರದ
ತಾಯಿಯ ಮನೆಯಲ್ಲಿ ಕೆಲವು ವಿದ್ವಾಂಸರು ಕ್ರಿಸ್ತ ಶಕ 1131 ವೈಶಾಖ ಶುದ್ಧ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರವೆಂದು ಸಾಂಪ್ರದಾಯಿಕವಾಗಿ ನಂಬಿದ್ದಾರೆ. ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಪಾಂಡುರಂಗ ದೇಸಾಯಿ ಅವರು ಕ್ರಿಸ್ತ ಶಕ 1108 ಎಂದು ದಾಖಲೆ ಸಹಿತ ನಿರ್ಧರಿಸಿದ್ದಾರೆ. ಈಗೇನ್ ನಾವು ಅಕ್ಷಯ ತೃತೀಯದ ದಿನ ಬಸವನ್ ಜಯಂತಿ ಅಂತ ಮಾಡ್ತೀವಲ್ಲ ಮಾಸ್ಟರ್ಸ್, ಅದು ಯಾವತ್ತು ಅಂತ ನಿರ್ಧಾರ ಕೆಲವರು ಒಂದೊಂದೊಂದೊಂದು ನಿರ್ಧಾರ ಮಾಡಿದ್ದಾರೆ. ಇಂಗಳೇಶ್ವರ ಬಾಗೇವಾಡಿಯ ಬ್ರಾಹ್ಮಣ ಅಗ್ರಹಾರದಲ್ಲಿ ಜನಿಸಿದ ಬಾಲಕ ಬಸವಣ್ಣ ಬಾಲ್ಯದಲ್ಲಿಯೇ ಅನೇಕ ಪಂಡಿತರ ವಿದ್ವಾಂಸರ ಚರ್ಚೆ ವಾದ ಪ್ರತಿವಾದಗಳನ್ನು ಆಲಿಸುತ್ತಾ ಬೆಳೆದವನು. ಅಕ್ಕ ನಾಗಮ್ಮಳ ಪ್ರೀತಿಯ ತಮ್ಮನಾಗಿ ತನ್ನ ಚುರುಕು ಬುದ್ಧಿಯನ್ನು ಬೆಳೆಸಿಕೊಂಡವನು. ಮಗು ಜನನವಾದಾಗ ಮನೆತನದ ಗುರುಗಳಾಗಿದ್ದ ಕಪ್ಪಡಿ ಸಂಗಮರು, ಈಶಾನ್ಯ ಗುರುಗಳು, ಸಂಗಮೇಶ್ವರ ಗುರುಗಳು ಆಗಮಿಸಿ ಹಣೆಗೆ ಭಸ್ಮ ಧರಿಸಿ ಕಿವಿಯಲ್ಲಿ ಶಿವಮಂತ್ರ ಉಸುರಿ ಆಶೀರ್ವಾದ ಮಾಡಿ ಹೋಗಿದ್ದರು. ಶೈವ ಬ್ರಾಹ್ಮಣ ಮನೆತನವಾದ್ದರಿಂದ ಬಾಲ್ಯದಲ್ಲಿಯೂ ಶಿವಭಕ್ತಿಯನ್ನು ಅಂಗವಿಸಿಕೊಂಡು ಬಸವಣ್ಣನವರು ಬೆಳೆದವರಾಗಿದ್ರು. ಬಸವಣ್ಣನವರ ಜನನ ಕಾಲದ ಪ್ರಸಂಗವನ್ನು ಒಂದ್ ಸ್ವಲ್ಪ ನೋಡೋಣ ಮಾಸ್ಟರ್ಸ್. ಬಸವಣ್ಣನವರು ಜನನ ಕಾಲದ ಅವಿಸ್ಮರಣೀಯ ಘಟನೆಯೊಂದನ್ನು ಹೀಗೆ ಹೇಳುತ್ತಾರೆ. ಮಾದಲಾಂಬಿಕೆಯು ತವರು ಮನೆ ಇಂಗಳೇಶ್ವರಕ್ಕೆ ಹೆರಿಗೆಗಾಗಿ ಹೋಗಿದ್ದಳು. ಇತ್ತ ಬಾಗೇವಾಡಿಯಲ್ಲಿ ಅಗ್ರಹಾರ ಒಬ್ಬ ವಿಪ್ರರ ಮನೆಯಲ್ಲಿ ಆಕಳೊಂದು ಸತ್ತಿತ್ತು. ಆ ಸತ್ತ ದನವನ್ನು ಒಯ್ಯಲು ಅಂದು ಮಧ್ಯಾಹ್ನ ಬಾಗೇವಾಡಿಯ ವರಕೇರಿಯಲ್ಲಿಯ ಒಲೆಯರ ಕೇತ ಎಂಬುವವನು ಬಂದಿದ್ದನು. ಅಗ್ರಹಾರದ ಉತ್ತಮರ ಒಂದು ಓಣಿಯಲ್ಲಿ ತಲೆ ತಗ್ಗಿಸಿ ಬರುತ್ತಿರುವಾಗ ಅಲ್ಲೊಬ್ಬರ ಮನೆಯಲ್ಲಿ ಯಜ್ಞ ಹೋಮ ನಡೆದಿತ್ತು. ಮಂತ್ರ ಪಠಣ ಕೇಳಿ ಬರುತ್ತಿತ್ತು. ಕುತೂಹಲ ತಡೆಯದೆ ಒಲೆಯರ ಕೇತನು ತಲೆ ಮೇಲೆತ್ತಿ ನೋಡಿದನು. ಅವರ ಮಂತ್ರಗಳು ಈತನ ಕಿವಿಗೆ ಬಿದ್ದವು. ಈತನು ಕ್ಷಣಕಾಲ ನಿಂತಿದ್ದನ್ನು ಕಂಡು ಸಂಪ್ರದಾಯವಾದಿ ಕರ್ಮಠರು ಆತನದು ಅಪರಾಧವೆಂದು ನಿರ್ಧರಿಸಿ ಆಳುಗಳ ಮೂಲಕ ಅಗ್ರಹಾರದ ಅಧಿಪತಿ ಮಾದರಸ ಮನೆಯ ಅಂಗಳದಲ್ಲಿ ನ್ಯಾಯ ನಿರ್ಣಯಕ್ಕೆ ಎಳೆತಂದರು. ಅಂದಿನ ನ್ಯಾಯ ಪದ್ಧತಿಯಂತೆ ವೇದ ಮಂತ್ರ ಕೇಳಿದ ಖ್ಯಾತನ ಕಿವಿಗೆ ಕಾದ ಸೀಸ ಹಾಕಬೇಕಾಗಿತ್ತು, ಕಬ್ಬಿಣ ಸಲಾಕೆಯಿಂದ ಕಣ್ಣುಗಳನ್ನು ಕೀಳಿಸಬೇಕಿತ್ತು ಎಂಬ ನಿರ್ಣಯ ಮಾದರಸನು ಆಜ್ಞೆ ಎಂಬಷ್ಟರಲ್ಲಿಯೇ ಇಂಗಳೇಶ್ವರದಿಂದ ಅದೇ ಕಾಲಕ್ಕೆ ಆಗಮಿಸಿದ್ದ ದೂತನೊಬ್ಬನು, ಮಾದರಸರೇ, ತಮಗೆ ಪುತ್ರ ಜನನವಾಗಿದೆ ಅಂದರೆ ಬಸವಣ್ಣನ ಜನನದ ಸುದ್ದಿಯನ್ನು ಹೇಳಿದನು. ಈ ಸಂತೋಷದ ಸಮಾಚಾರ ತಿಳಿದ ಮಾದರಸನು ಅಲ್ಲಿ ನೆರೆದಿದ್ದ ಬ್ರಾಹ್ಮಣರ ಕಡೆ ನೋಡಿ, ಈ ಶುಭ ಸಂದರ್ಭದಲ್ಲಿ ಇದೊಂದು ಸಲ ಎಚ್ಚರಿಕೆಯನ್ನಿತ್ತು ಒಲೆಯರ ಕೇತನನ್ನು ಕ್ಷಮಿಸಿರುವುದಾಗಿ ಹೇಳಿದರು. ಅಗ್ರಹಾರದ ಬ್ರಾಹ್ಮಣರು ಅನಿವಾರ್ಯವಾಗಿ ತಮ್ಮ ನಾಯಕರ ಮನೆಯ ಆನಂದದ ಸಂಭ್ರಮಕ್ಕೆ ತೊಂದರೆಯಾಗಬಾರದೆಂದು ಸುಮ್ಮನಾದರು. ಒಲೆಯರ ಕೇತನನ್ನು ಬಿಡುಗಡೆ ಮಾಡಿದರು. ನೋಡಿ ಮಾಸ್ಟರ್ಸ್, ಎಷ್ಟು ಬೇಗ ಪರಿವರ್ತನೆ ಆಯಿತು. ಒಬ್ಬ ಮಹಾಪುರುಷ ಜನಿಸಿದ ಮೇಲೆ, ಬಸವಣ್ಣನವರು ಮಹಾಪುರುಷನಾಗಿ ಭೂಲೋಕಕ್ಕೆ ಬಂದ ಮೇಲೆ ಅವರು ಜನನದ ವಿಷಯ ಕೇಳಿಯೇ ಆ ನಡಿಬೇಕಾಗಿರಂತ ಕ್ರೂರ ಒಂದು ಘಟನೆ ಎಷ್ಟು ಬೇಗ ಸಮಾಪ್ತಿ ಆಯ್ತು. ಅದ್ರ ಬಗ್ಗೆ ಯಾರಿಗೂ ಅದು ಅರಿವೇ ಆಗಿರ್ಲಿಲ್ಲ. ಅದನ್ನ ಏನಾದ್ರೂ ಮತ್ತೆ ಮುಂದುವರಿಸ್ಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು, ಮಂತ್ರ ಕೇಳಿದ್ರೆ ಕಿವಿಯಲ್ಲಿ ಕಾದಿರೋ ಸೀಸ ಹಾಕ್ಬೇಕು, ಕಣ್ಣುಗಳನ್ನು ಕಿತ್ಬೇಕು, ಇಂಥ ಕ್ರೂರಗಳೆಲ್ಲ ನಡಿಲಿಲ್ದಂಗೆ ಅವರ ಜನನದ ಸುದ್ದಿನೇ ಇಷ್ಟೊಂದು ಪರಿವರ್ತನೆ ಮನುಷ್ಯನಲ್ಲಿ ಅವಾಗ ಆ ಕಾಲದಲ್ಲಿ ತಗೊಂಬಂದಿರುತ್ತೆ ಮಾಸ್ಟರ್ಸ್. ಎಲ್ರು ಸುಮ್ಮನಾಗಿ ಇವ್ರ ಮನೆಯಲ್ಲಿ ಇಂಥ ಸಂಭ್ರಮಾಚರಣೆ, ಇಂಥ ಒಬ್ಬ ಮಹಾಪುರುಷನ ಜನನಕ್ಕೋಸ್ಕರನೇ ಕಾಯ್ತಾ ಇರೋ ಒಂದು ಸಂದರ್ಭದಲ್ಲಿ ಆ ಸುಸಂದರ್ಭವನ್ನ ಆಚರಣೆ ಮಾಡೋಕ್ಕೋಸ್ಕರ ಇಂಥ ಕ್ರೂರನ ನಡಿಬಾರ್ದು ಅನ್ನೋ ನಿರ್ಧಾರ ಅವರು ತಂದೆನೆ ಮಾಡ್ತಾರೆ. ಆಮೇಲೆ ಮತ್ತೆ ಇದು ಒಂದು ಏನಂದ್ರೆ ಇದು ಪರಿವರ್ತನೆ ಅಂತ ನಾವೆಲ್ಲ ತಿಳಿಬೇಕು ಮಾಸ್ಟರ್ಸ್. ಇನ್ನೊಂದು ಸಾವಿನ ದವಡೆಯಲ್ಲಿ ಸಿಲುಕಿ ತತ್ತರಿಸುತ್ತಿದ್ದ ಕೇತನು ನೋಡಿ, ಅವನಿಗೆ ಏನ್ ಹೆದರಿಕೆ ಆಗಿತ್ತು ಅಂದ್ರೆ, ಅವನು ಒಲೆಯನಾಗಿ ಊರು ಹೊರಗಿರೋನು ಊರ್ ಒಳಗ್ ಬಂದಾಗ
ಊರೊಳಗ್ ಏನ್ ನಡೆದ್ರು ಅವ್ನ್ ನೋಡಬಾರ್ದು, ಏನ್ ಏನೇ ನಡೀತಾ ಇದ್ರು ಅವ್ನ್ ಕೇಳ್ಕೋಬಾರ್ದು, ಏನ್ ಸಿಕ್ರು ಅವ್ನ್ ತಿನ್ಬಾರ್ದು. ಈ ತರ ಎಲ್ಲ ಪರಿಸ್ಥಿತಿನ ಎದುರಿಸುವಾಗ ಅವ್ರ ಜೀವನೇ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಮಾಸ್ಟರ್ಸ್. ಆ ಜೀವ ಕೈಯಲ್ಲಿ ಇಟ್ಕೊಂಡು ಇನ್ನೇನಪ್ಪ ನಾನ್ ಮಂತ್ರ ಕೇಳ್ದೆ, ಇನ್ನೇನಪ್ಪ ಕಣ್ಣಿಂದ ನಾನ್ ನೋಡ್ಬಿಟ್ಟೆ, ಹೋಮ ಹವನ ಎಲ್ಲ ನೋಡ್ಬಿಟ್ಟೆ, ನನ್ ಕತೆ ಮುಗೀತು ಅಂತ ಅವರು ನಿಜವಾಗ್ಲೂ ಭಯದಿಂದ ಇದ್ದೋರಿಗೆ ಎಲ್ಲೋ ಮತ್ತೆ ಈ ತರ ನಿರ್ಧಾರ ಆದ್ಮೇಲೆ ಅವರು ಹ್ಮ್ ಅವ್ರು ತತ್ತರಿಸಿ ಹೋಗಿದ್ದ ಕೇತ ಅದೇ ಭಾಗ ಇಂಗಳೇಶ್ವರದಲ್ಲಿ ಜನಿಸಿದ ಆ ಮಗನನ್ನೂ ನೆನೆಯುತ್ತಾ, ಅಪ್ಪ ಮಗು ಬಸವಣ್ಣ, ನೀನು ಹುಟ್ಟುತ್ತಲೇ ಒಲೆಯನ ಬಿಡುಗಡೆ ಮಾಡಿದೆ ತಂದೆ ಎಂದು ಕಂಗಳಲ್ಲಿ ಆನಂದಾಶ್ರು ತುಂಬಿಕೊಂಡು ಉದ್ಗರಿಸಿದನು. ಈ ಪ್ರಸಂಗವು ಬಸವಣ್ಣನವರ ಜನನದ ಉದ್ದೇಶವನ್ನು ಸಾರುವಂತಿದೆ. ಮಾಸ್ಟರ್ಸ್ ನೋಡಿ, ಒಲೆಯ ಏನ್ ಮಾಡ್ತಾನೆ, ಅವನಿಗೆ ಸಾವಿನಿಂದ ಬಿಡುಗಡೆ, ಈ ಮಗು ಜನನೇನೆ ಅಂತ ಗೊತ್ತಾದ ತಕ್ಷಣನೇ ಅವರು ಆ ಮಗುನ, ಅಪ್ಪ ನೀನೇ ನನ್ನ ತಂದೆ, ನನಗೆ ಹೊಸ ಜನ್ಮನ ಕೊಟ್ಟಿದೀಯಾ, ನನ್ನ ಸಾವಿನಿಂದ ಹೊರಗ್ ತಗೊಂಬಂದಿದೀಯಾ ಅಂತೇಳಿ ಅವ್ರನ್ನ ಬಸವಣ್ಣನವ್ರನ್ನ ಪ್ರೀತಿಯಿಂದ ಈ ಪ್ರಸಂಗ ಬಸವಣ್ಣನವರು ಜನನ ಉದ್ದೇಶನೇ ಸಾರ್ಬೇಕು ಅನ್ನೋಂಥದ್ದು ಒಂದನ್ನ ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಮಾಸ್ಟರ್ಸ್. ಈಗ ಧ್ಯಾನ ಕೂಡ ಅದೇ ತರಾನೇ. ನಮ್ ಜೀವನದಲ್ಲಿ ಧ್ಯಾನ ಯಾವಾಗ ಪ್ರವೇಶ ಆಗುತ್ತೋ ನಮ್ಗೆಲ್ರಿಗೂ ಮತ್ತೆ ಮರು ಜನ್ಮನೇ ಸಿಗೋದು. ಅದಕ್ಕಿಂತ ಮುಂಚೆ ನಾವ್ ಎಷ್ಟು ಅಜ್ಞಾನದಲ್ಲಿ ಇರ್ತೀವಿ, ಏನೇನೆಲ್ಲ ನಡೀತಾ ಇರುತ್ತೆ, ಎಲ್ಲೂ ಅಜ್ಞಾನನೇ, ಏನೇ ನಡೆದ್ರು ಅಜ್ಞಾನನೇ, ನಮ್ಗೆ ಅದ್ರ ಅರಿವೇ ಇರಲ್ಲ. ನಮ್ಮ ಒಳಗಡೆ ಎಷ್ಟು ಒಳ್ಳೇದಿದ್ರು ಕೂಡ ಆ ಒಳ್ಳೇದು ಹೊರಗಡೆ ಬರ್ತಾ ಇರಲ್ಲ. ಕೆಲವು ಸರಿ ಒಳ್ಳೇದೇ ಕೆಟ್ಟದಾಗಿ ಮಾರ್ಪಾಡಾಗ್ತಾ ಇರುತ್ತೆ. ಈ ಧ್ಯಾನ ಒಂದು ಮಾರ್ಗಕ್ಕೆ ನಾವು ಬಂದಾಗ ಎಲ್ಲವೂ ಒಳ್ಳೇದೇ, ಎಲ್ಲಾ ವಿಚಾರಗಳು ಒಳ್ಳೇವೆ, ಎಲ್ಲಾ ವಿಚಾರಗಳನ್ನು ನಾವು ಒಳ್ಳೆಯವನ್ನಾಗಿನೇ ತೀರ್ಮಾನ ತಗೊಳ್ತೀವಿ. ಅದೇ ತರ ಈ ಎಲ್ಲಾ ಪರಿವರ್ತನೆನೂ ಒಂದೇ. ಈ ಬಸವಣ್ಣನವರು ಹುಟ್ಟಿ 12ನೇ ಶತಮಾನದಲ್ಲಿ ಪರಿವರ್ತನೆ ಮಾಡಿರೋದು ಒಂದೇ. ನಮ್ಮ ಪತ್ರಿ ಸರ್ ಬಂದ್ಬಿಟ್ಟು ಈ ಕಲಿಯುಗದಲ್ಲಿ ಮತ್ತೆ ಈ ಭೂಲೋಕದಲ್ಲಿ ಬಂದು ಮೈತ್ರೇಯ ಬುದ್ಧರಾಗಿ ಮಾಡಿರುವಂತ ಪರಿವರ್ತನೆನೂ ಒಂದೇ ಅಂತ ಹೇಳ್ಬಹುದು ಮಾಸ್ಟರ್ಸ್. ಮತ್ತೆ ಬಸವಣ್ಣನವರು ಬಾಲಕನಾಗಿದ್ದಾಗ ಬಾಲ ಸ್ವಭಾವದ ಕುತೂಹಲದಿಂದ ತಮ್ಮ ಅಗ್ರಹಾರದ ಪರಿಸರ, ಅಂದ್ರೆ ಬಸವಣ್ಣನವ್ರದ್ದು ಅಗ್ರಹಾರ ಹೆಂಗಾಗಿತ್ತು ಅಂದ್ರೆ, ಅವರು ಬ್ರಾಹ್ಮಣ ದಂಪತಿಗಳ ಹೊಟ್ಟೆಯಲ್ಲೇ ಜನಿಸಿರೋದ್ರಿಂದ ಅವರಿಗೆ ಇದೇ ಅಗ್ರಹಾರದ ಪರಿಸ್ಥಿತಿ ಕೂಡ ನೋಡ್ಬೇಕು ಅಂತ ಸಣ್ಣವರಿದ್ದಾಗಿಂದನೇ ಅಗ್ರಹಾರದ ಪರಿಸ್ಥಿತಿಯನ್ನು ಗಮನಿಸುತ್ತಾ ವಿಚಾರ ಮಾಡುತ್ತಾ, ಸಂಶಯಗಳು ಹುಟ್ಟಿದಾಗ ಅಕ್ಕನಾಗಮಳಿಗೆ ಕೇಳುತ್ತಾ ತುಂಬಾ ಚುರುಕು ಬುದ್ಧಿಯವರಾಗಿ ಬೆಳೆದರು. ಪ್ರಶ್ನಿಸದೆ ಯಾವುದನ್ನೂ ಒಪ್ಪಿಕೊಳ್ಳುತ್ತಿರಲಿಲ್ಲ. ಹೀಗೆ ಬೆಳೆವ ಸಿರಿ ಮೊಳಕೆಯಲ್ಲಿಯೇ ನೋಡು ಎಂಬಂತೆ ಅವರ ಅಂತರಂಗದಲ್ಲಿ ಹುದುಗಿದ್ದ ಪ್ರತಿಭೆ ವಿಕಾಸವಾಗತೊಡಗಿತು. ವರ್ಣಭೇದ, ಜಾತಿ ಭೇದ ಗಮನಕ್ಕೆ ಬಂದವು. ಮನೆಯಲ್ಲಿ ತಂದೆಯು ಹಲವು ದೇವರುಗಳ ಮೂರ್ತಿ ಪೂಜೆ ಮಾಡುತ್ತಿದ್ದರು. ತಾಯಿಯಾಗಲಿ ಅಕ್ಕನಾಗಲಿ ಪೂಜೆ ಮಾಡುವ ಹಕ್ಕಿರಲಿಲ್ಲ. ಅಗ್ರಹಾರದವರೆಗೆ ಬಯಲಲ್ಲಿ ಅಸ್ಪೃಶ್ಯರು ಮುಟ್ಟಿಸಿಕೊಳ್ಳುವಂತಿರಲಿಲ್ಲ ಮುಂತಾದ ಎಚ್ಚರಿಕೆ ಹೇಳಿ ಕಳಿಸುತ್ತಿದ್ದರು. ಈ ಮೇಲು ಕೀಳು, ಅಸ್ಪೃಶ್ಯ ಸ್ಪೃಶ್ಯ, ಗಂಡು ಹೆಣ್ಣುಗಳೆಂಬ ಭೇದ ಭಾವ ನಿಧಾನವಾಗಿ ಬಸವಣ್ಣನವರ ಅರಿವಿಗೆ ಬರತೊಡಗಿತು. ಬಸವಣ್ಣನವರ ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತರಾಗಿರೋದ್ರಿಂದ ಅವರು ಅಗ್ರಹಾರದಲ್ಲಿ ಏನ್ ನಡೀತಾ ಇತ್ತು, ಈ ಸಮಾಜದ ಪರಿಸ್ಥಿತಿಯಲ್ಲೂ ಕೂಡ ಏನ್ ನಡೀತಾ ಇತ್ತು, ಎಂತ ಭೇದ ಭಾವಗಳಿದ್ವು, ಎಂತ ಅನಾಚಾರಗಳು ನಡೀತಾ ಇದ್ವು ಅಂತ ಅವ್ರು ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ಅದನ್ನ ಅನುಭವಿಸ್ತಾ ಇದ್ರು ಮಾಸ್ಟರ್ಸ್. ಅದಾದ್ಮೇಲೆ ಅವರು ಯಾವ್ದು ಪ್ರಶ್ನೆ ಮಾಡದನೆ ಒಪ್ಕೊಂತ ಇರ್ಲಿಲ್ಲ. ಅಂದ್ರೆ ಅವ್ರಿಗೆ ಅಷ್ಟು ಅವರು ಮಹಾಪುರುಷರಾಗಿ ಬಂದಿರೋದಕ್ಕೆ ನಮ್ ಪತ್ರಿ ಸಾರ್ ಕೂಡ ಮಾಡಿರೋದು ಅದೇ ತರಾನೇ. ಈ ಧ್ಯಾನ ಅಂದ್ರೆ ಎಲ್ರು ಧ್ಯಾನ ಕಣ್ಮುಚ್ಕೊಂಡ್ ಕುತ್ಕೊಂಡ್ರೆ ಏನಾರು ಸಿಕ್ಬಿಡುತ್ತಾ ಅಂದ್ರೆ, ಪತ್ರಿ ಸಾರಿಗೆ ಗೊತ್ತಿತ್ತು ಎಲ್ಲಾ ಸಿಗುತ್ತೆ ಅಂತ. ಎಲ್ಲಾ ನಾನ್ ಪ್ರಪಂಚಕ್ಕೆ ಕೊಡ್ತೀನಿ, ಪ್ರಾಪಂಚಿಕವಾಗಿ ಎಲ್ರು ತಗೊಂತಾರೆ, ಧ್ಯಾನ ಮಾಡ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಅಷ್ಟ್ ಪ್ರಚಾರ, ಅಷ್ಟೊಂದು ಕೆಲಸ ಅವ್ರು ಮಾಡಿದ್ರು. ಅವ್ರು ಹೋಗಿ ಆದ್ಮೇಲೂ ಕೂಡ ಇಷ್ಟು ಈಗ ಧ್ಯಾನ ಪ್ರಚಾರ, ಈ ಜ್ಞಾನ ಹಂಚಿಕೆ ವೇದಿಕೆಗಳು ಎಷ್ಟು ನಡೀತಾ ಇದಾವೆ ನಾವೆಲ್ಲರೂ ನೋಡ್ತಾ ಇದೀವಿ. ಅದೇ ತರ ಕೂಡ ಈ ಬಸವಣ್ಣನವರು ಅವ್ರ ವಿಚಾರವಂತಿಕೆನೆ ಹಂಗಿರುತ್ತೆ ಮಾಸ್ಟರ್ಸ್. ಮಹಾಪುರುಷರ ವಿಚಾರವಂತಿಕೆನೆ ಹಂಗಿರುತ್ತೆ. ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ, ಈಗ ಇವ್ರ ತಂದೆ ತಾಯಿ ಕೂಡ ಮೂರ್ತಿ ಪೂಜೆ ಮಾಡ್ತಾ ಇರ್ತಾರೆ. ತಾಯಿ ಪೂಜೆ ಮಾಡಂಗಿಲ್ಲ, ತಂದೆ ಪೂಜೆ ಮಾಡದಷ್ಟೇ ನೋಡ್ತಾ ಇರ್ತಾರೆ. ಅಲ್ಲಿ ಹೆಣ್ಣು ಗಂಡು ಭೇದ ಭಾವ ನೋಡ್ತಾ ಇರ್ತಾರೆ. ಆಮೇಲೆ ಮೂರ್ತಿ ಪೂಜೆನೂ ಮಾಡಬಾರ್ದು ಅನ್ನೋದನ್ನು ಅವ್ರು ಗಮನ ತಗೊಂತಾ ಇರ್ತಾರೆ. ಪ್ರತಿಯೊಂದು ಗಮನಿಸ್ಬಿಟ್ಟು ಇದೆಲ್ಲ ಜೀವನದ ಮೇಲೆ, ಮಾನವನ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರು ಮುಂದಿನ ಇದ್ರಲ್ಲಿ ಅವರು ಅದನ್ನ ಯಾವ ತರ ಒಂದು ಹಂತಕ್ಕೆ ತರಬೇಕು, ಅದು ಯಾವ್ದ್ ಸರಿ ಯಾವ್ದ್ ತಪ್ಪು ಅನ್ನೋದನ್ನ ಮಾಡಿ ತೋರಿಸ್ತಾರೆ ಸಮಾಜಕ್ಕೆ. ಮತ್ತೆ ನಮ್ ಪತ್ರಿ ಸರ್ ಕೂಡ ಹಂಗೆ ಈಗ ಮೂರ್ತಿ ಪೂಜೆ ಸಲ್ಲದು ಅಂತಾನೆ ಹೇಳ್ತಾರೆ. ಧ್ಯಾನದಲ್ಲೇ ದೇವರನ್ನ ನಾವು ಕಾಣ್ತೀವಿ. ನಿನ್ ಒಳಗಡೆನೆ ಬ್ರಹ್ಮಾಂಡ ಇದೆ,
ನೀನೇ ದೇವರು, ನಿನ್ನ ದೇಹನೇ ದೇವಾಲಯ ಅಂತ ಹೇಳಿದ್ದಾರೆ. ಅದು ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ, ಈ ಧ್ಯಾನಕ್ಕೆ ಬಂದು ಕೂಡ ಎಷ್ಟೋ ಜನ ಒಪ್ಕೊಳ್ಳಲ್ಲ. ಹೆಂಗಪ್ಪ ನಾವು ಪೂಜೆ ಮಾಡ್ಲಿಲ್ದಂಗಿರ್ಬೇಕು, ನಮಗೆ ಪೂಜೆ ಮಾಡಿದ್ರೇನೆ ಸಮಾಧಾನ, ಹೂವು ಅಕ್ಷತೆ ಕಾಳು ಹಾಕಿದ್ರೇನೆ ಸಮಾಧಾನ, ಮಂಗಳಾರತಿ ಮಾಡಿದ್ರೇನೆ ಸಮಾಧಾನ ಅಂತ ನಾವು ಕೂಡ ಇನ್ನೂ ನಡೆಸ್ತಾ ಇರ್ತೀವಿ ಮಾಸ್ಟರ್ಸ್. ಅದು ಧ್ಯಾನ ಮಾಡ್ತಾ ಮಾಡ್ತಾ ಅದು ನಮ್ಮಿಂದ ಹೋದಾಗ, ಒಳಗಡೆ ನಾವ್ ಇರ್ತೀವಲ್ಲ, ಅವಾಗ ಮಾತ್ರ ಅದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ದೇವ್ರು ಯಾರು, ಯಾಕೆ ಪೂಜೆ ಮಾಡ್ಬೇಕು, ಏನ್ ಕೆಲ್ಸ ದೇವ್ರದು, ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅವಾಗ ಬಸವಣ್ಣವ್ರು ಮಾಡಿದ್ದಾರೆ, ಇವಾಗ ಪತ್ರಿ ಸಾರ್ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಬ್ರಾಹ್ಮಣ ಜಾತಿಯಲ್ಲಿ ಅವ್ರದ್ದು ಆಚಾರ ವಿಚಾರಗಳನ್ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ನೋಡೋಣ ಮಾಸ್ಟರ್ಸ್. ಉಪನಯನ, ಜನಿವಾರ, ತಿರಸ್ಕಾರ, ಅಗ್ರಹಾರದಿಂದ ಬಹಿಷ್ಕಾರ. ನೋಡಿ, ಉಪನಯನ ಅನ್ನೋದು ಒಂದು ಪದ್ಧತಿ, ಜನಿವಾರ ಹಾಕೋದು ಒಂದು ಪದ್ಧತಿ. ಇಷ್ಟು ಈಗ ಸ್ಪೃಶ್ಯ ಗಂಡು, ಈ ಭೇದ ಭಾವ, ವರ್ಣ ಭೇದ, ಪ್ರತಿಯೊಂದು ಇದೆಲ್ಲದು ಅವ್ರಿಗೆ ಬಸವಣ್ಣನವ್ರಿಗೆ ಗೊತ್ತಾಗಿದೆ ಅನ್ನೋದ್ರನ್ನ ತಿಳಿಸ್ತಾ ನಾನು ಈ ವಿಷಯನ ನಿಲ್ಲಿಸ್ತೀನಿ ಮಾಸ್ಟರ್ಸ್. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೂ ಅನೇಕ ವಿಚಾರಗಳಿದಾವೆ. ಬಸವಣ್ಣನವ್ರು ಏನ್ ಮಾಡಿದಾರೋ ಅದು ಪತ್ರಿ ಸಾರ್ ಮಾಡ್ತಾ ಇದ್ದಾರೆ, ಪತ್ರಿ ಸಾರ್ ಏನ್ ಮಾಡ್ತಾ ಇದಾರೋ ಅದನ್ನ ಅವತ್ತೇ ಅವ್ರು ಮಾಡೋಗಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಅನೇಕ ವಿಶ್ಲೇಷಣೆಯನ್ನ ನಾವು ಮಾಡೋಣ ಮಾಸ್ಟರ್ಸ್. ಇಲ್ಲಿಗೆ ನಾನು ಈ ವಿಷಯನ ಮುಗಿಸ್ತಾ ಇದ್ದೀನಿ. ಈ ಅವಕಾಶಕ್ಕಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.